वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे ಜಗದ್ಗುರುಂ. ನಿಜಕ್ಕೂ ಸಹ ಅವನು ಜಗದ್ಗುರುನೇ. ಹಾಗೆ ನಮ್ಗೆ ನಾವ್ ಏನನ್ನ ಮಾಡ್ಲೇಬೇಕು. ಏಕೆ ಅಂತ ಅಂದ್ರೆ, ಈಗ ನಾವು ಎಲ್ಲೋ ಒಂದ್ ಕಡೆ ಇದೀವಿ ಅಂತ ಅಂದಾಗ ಅದಕ್ಕೆ ತಕ್ಕಂತಹ ಬಿಲ್ನ ನಾವು ಪೇ ಮಾಡೇ ಮಾಡ್ತೀವಿ. ಸಪೋಸ್ ವೆನ್ ಯು ಆರ್ ಗೋಯಿಂಗ್ ಫಾರ್ ಎ ಹೋಟೆಲ್ ಇರ್ಬೋದು, ಅಥವಾ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿದ್ರೆ, ಅಥವಾ ಆ, ಯಾವ್ದಾದ್ರು ಒಂದು ವಿಸಿಟಿಂಗ್ ಪ್ಲೇಸಿಗೆ ಹೋದಾಗ ನಾವು ದುಡ್ಡು ಪೇ ಮಾಡೇ ಹೋಗ್ತೀವಿ ಅಲ್ವಾ? ಅದೇ ರೀತಿ ನಾವು ಈ ಭೂಮಿ ಮೇಲೆ ಇದೀವಿ, ಭೂಮಿ ಮೇಲೆ ಬದುಕಿದೀವಿ, ಭೂಮಿ ಮೇಲೆ ಜೀವಂತವಾಗಿದ್ದೀವಿ ಅಂದ್ರೆ ನಾವ್ ಅನ್ಕೋಬಹುದು, ನಾನೇನು ಮಾಡ್ತಿಲ್ಲಪ್ಪ. ಏನೂ ಮಾಡ್ತಿಲ್ಲ ಅಂದ್ರೂ ಉಸಿರಾಡ್ತಾ ಇದೆಯಾ ಅಲ್ವಾ? ಆ ಉಸಿರಾಟಕ್ಕೆ ಈಗ ಹಾಸ್ಪಿಟ್ಲಿಗೆ ಹೋದ್ರೆ ಆಕ್ಸಿಜನ್ಗೆ ಸಪೋಸ್ ಒಂದು ದಿನ ಯಾರೋ ಐಸಿಯುವಿನಲ್ಲಿ ಇದ್ರು ಅಂದ್ರೆ ಅವ್ರಿಗೆ ಎಷ್ಟು ಬಿಲ್ ಆಗತ್ತೆ ಅಂತ ನಮ್ಮೆಲ್ರಿಗೂ ಗೊತ್ತು. ಹಾಗಿರ್ಬೇಕಾದ್ರೆ ಭಗವಂತ ನಾವು ಸಾಯುವವರೆಗೂ ನಮಗೆ ಈ ಉಸಿರನ್ನ ಕೊಡ್ತಾನೆ, ಈ ಆಮ್ಲಜನಕವನ್ನ ಕೊಡ್ತಾನೆ, ಬೆಳಕನ್ನ ಕೊಡ್ತಾನೆ. ವಿಟಮಿನ್ ಡಿ ಕೊರತೆ ಇದೆ ಅಂತ ಟ್ಯಾಬ್ಲೆಟ್ ತಗೊಳ್ಳೋದುಂಟು, ಅಥವಾ ಮಗು ಸರಿಯಾಗಿ ಲಾಲನೆ ಅಂದ್ರೆ ಪೋಷಣೆ ಇನ್ನೂ ಆಗಿಲ್ಲ ಅಂತ ಇನ್ಕ್ಯುಬುಲೇಟರ್ ಇಡೋದುಂಟು. ಆದ್ರೆ ಭಗವಂತ ನಮಗೆ ಉಚಿತವಾಗಿ ಸೂರ್ಯನ ಬೆಳಕು, ಚಂದ್ರನ ತಂಪು ಎಲ್ಲವನ್ನ ಕೊಡ್ತಾ ಹೋಗ್ತಾನೆ ಅಲ್ವಾ? ನೀರು ಈಗ ನಾವು ಸಿಟಿನಲ್ಲಿ ಇದ್ದೀವಿ, ನಾವೆಲ್ಲ ವಾಟರ್ ಬಿಲ್ ಕಟ್ತೀವಿ. ಆದ್ರೆ ಇದಕ್ಕಿಂತ ಮುಂಚೆ ವಾಟರ್ ಬಿಲ್ ಕಟ್ತಾ ಇದ್ವಾ? ಯೋಚನೆ ಮಾಡಿ. ನದಿ ನೀರು ಯಾವತ್ತಾದ್ರೂ ಕೇಳಿತಾ ನೀನು ವಾಟರ್ ಬಿಲ್ ಕಟ್ಟು ಅಂತ? ಅಥವಾ ಕೆರೆ ನೀರು, ಬಾವಿ ನೀರು, ಕೊಳದ ನೀರು ಯಾವತ್ತಾದ್ರೂ ಕೇಳಿತಾ ನನಗೆ ವಾಟರ್ ಬಿಲ್ ಕಟ್ಟು ಅಂತ? ಆದ್ರೆ ನಾವು ಈ ಭೂಮಿಗೆ ಬರೋದಕ್ಕಿಂತ ಮುಂಚೆನೇನೆ ಭಗವಂತ ನಮಗಾಗಿ ಆಹಾರ, ಜಲ, ಗಾಳಿ ಎಲ್ಲವನ್ನ ಮಾಡಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ನಾವು ಹುಷಾರ್ ತಪ್ಪಿದ್ರೆ ಅಂತ ಗಿಡಮೂಲಿಕೆಗಳನ್ನೂ ಮಾಡಿಟ್ಟಿದ್ದ ಭಗವಂತ. ಅವನಿಗೆ ಗೊತ್ತಿತ್ತು, ಅದಕ್ಕೆ ಅವನನ್ನ ವೃದ್ಧ ಅಂತ ಕರೀತಾ ಹೋಗ್ತಾರೆ ವಿಷ್ಣು ಸಹಸ್ರನಾಮದಲ್ಲಿ. ಅಂದ್ರೆ ನಾವು ಮನುಷ್ಯ ಬರೋದಕ್ಕಿಂತ ಮುಂಚೆನೆ ಗಿಡಮೂಲಿಕೆಗಳನ್ನ ಮಾಡಿಟ್ಟಿದ್ದ. ಹಾಗಾಗಿ ಆಯುರ್ವೇದ ಅನ್ನೋದು ಬಹಳ ಪುರಾತನವಾದ ಆರೋಗ್ಯ ಪದ್ಧತಿ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಹಾಗೇನೆ ಆಗ್ಲೇ ಹೇಳಿದ ಹಾಗೆ ಜ್ಞಾನ, ದಾನ, ತಪಸ್ಸು ಇದು ಮೂರು ಮಾಡ್ಲೇಬೇಕು. ಆದ್ರೆ ಮಾಡ್ಲೇಬೇಕು ಅಂದ ತಕ್ಷಣ ಎಲ್ರೂ ಒಂದೇ ರೀತಿ ಮಾಡೋದಲ್ಲ. ಇಟ್ ಈಸ್ ನಾಟ್ ಎ ಎಕ್ಸಸೈಸ್ ಅಲ್ವಾ? ನಾವು ಸ್ಕೂಲಿಗೆ ಹೋದಾಗ ಒಂದು 1000 ಜನ ಮಕ್ಳಿದ್ರು, 1000 ಜನನು ಏಕ್ ಅಂದ ತಕ್ಷಣ ಕೈ ಮೇಲ್ ಮಾಡ್ಬೇಕು, ದೋ ಅಂದ ತಕ್ಷಣ ಬಲಕ್ ಮಾಡ್ಬೇಕು, ತೀನ್ ಅಂದ ತಕ್ಷಣ ಕೆಳಗ್ ಮಾಡ್ಬೇಕು. ಈ ತರ ಅಲ್ಲ. ನೋ, ಇಟ್ ಈಸ್ ನಾಟ್ ಲೈಕ್ ದಿಸ್. ಹೇಗೆ ಇದು ಯಜ್ಞ, ದಾನ, ತಪಸ್ಸು ಮತ್ತೆ ಕಾರ್ಯಮೇವ ನಿನ್ನ ವರ್ಣಕ್ಕೆ, ನಿನ್ನ ಆಶ್ರಮಕ್ಕೆ ಯಾವ ರೀತಿ ಬಂದಿದೆಯೋ ಆ ರೀತಿ. ಇಲ್ಲಿ ಜಾತಿ ಬಗ್ಗೆ ಮಾತಾಡ್ತಾನೆ ಇಲ್ಲ ಭಗವಂತ. ಮಾತಾಡ್ತಿರೋದು ಯಾವ್ದ್ರ ಬಗ್ಗೆ? ವರ್ಣದ ಬಗ್ಗೆ. ನಿನ್ನ ವರ್ಣಕ್ಕೆ ಯಾವ್ದು ಬಂದಿದೆ ಅದನ್ನ ನೀನ್ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ತಪ್ಪಾಗತ್ತೆ. ಹಾಗಾಗಿ ಯಜ್ಞ, ದಾನ, ತಪಸ್ಸು ಮಾಡ್ಲೇಬೇಕು. ಈಗ ಸಾಮಾನ್ಯವಾಗಿ ತ್ಯಾಗ ಅಂದ ತಕ್ಷಣ ನಮ್ಮೆಲ್ರಿಗೂ ಗೊತ್ತು ಬಿಡೋದು ಅಲ್ವಾ? ಈ ಬಿಡೋದು ಹೇಗಿರುತ್ತೆ? ಇದ್ರಲ್ಲೂ ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ನೋಡಿ, ಹಿಂದಿನ ಅಧ್ಯಾಯದಲ್ಲಿ ಆಹಾರ, ಜ್ಞಾನ, ದಾನ, ತಪಸ್ಸು, ಆಹಾರ ಇದ್ರ ಬಗ್ಗೆ, ರಜೋಗುಣ, ತಮೋಗುಣ, ಸಾತ್ವಿಕ ಗುಣದ ಬಗ್ಗೆ ವಿವರಣೆ ಮಾಡ್ತಾ ಹೋದ್ರೆ ಭಗವಂತ ಇಲ್ಲಿ ತ್ಯಾಗದಲ್ಲೂ ಸಹ 3 ವಿಧ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದಕ್ಕಿಂತ ಹೆಚ್ಚಾಗಿ ನಾವು ಮಾಡ್ಲೇಬೇಕಾಗಿರೋದು ಇದು 3. ಅಂದ್ರೆ ನೋ ಎಕ್ಸ್ಕ್ಯೂಸ್, ಮಾಡ್ಲೇಬೇಕು. ಹಾಗಿದ್ರೆ ಯಜ್ಞ ಮಾಡ್ಬೇಕು ಅಂದ್ರೆ ಹೋಮದ ಕುಂಡದ ಮುಂದೆನೆ ಕುತ್ಕೋಬೇಕಾ? ಇಲ್ಲ. ಯಜ್ಞ ಇಲ್ಲಿ ಹಲವಾರು ರೀತಿಯಾದಂತಹ ಯಜ್ಞ ಇದೆ. ನಮ್ಗೆ ಆಲ್ರೆಡಿ ಗೊತ್ತಾಗೋಗಿದೆ, ನಾವು ಆಹಾರ ಸೇವಿಸೋದು ಸಹ ಯಜ್ಞಕ್ಕೆ ಸಮ. ಅಂದ್ರೆ ಅರ್ಥ ಏನು? ನಿನ್ನ ದೇಹಕ್ಕೆ ಒಳ್ಳೇದು ಮಾತ್ರ ನೀನು ಸೇವಿಸು, ಕೆಟ್ಟದನ್ನೆಲ್ಲ ಸೇವಿಸ್ಬೇಡ. ಹಾಗೇನೆ ಜ್ಞಾನ ಯಜ್ಞ, ನಾವು 10 ಜನ ಸೇರಿ ಒಂದು ಕಡೆ ಒಂದು ಜ್ಞಾನಾರ್ಜನೆಯನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಇದೂ ಸಹ ಯಜ್ಞಕ್ಕೆ ಸಮ.
ಹಾಗೆ ದಾನ. ದಾನ ಅಂದ ತಕ್ಷಣ ಹಣನೇ ದಾನ ಮಾಡ್ಬೇಕಾ? ಇಲ್ಲ. ನಿನ್ನ ಸಮಯವನ್ನ ದಾನ ಮಾಡು. ನಿನ್ನ ಸಾಂತ್ವನವನ್ನ ದಾನ ಮಾಡು. ನಿನ್ನ ಪ್ರೀತಿಯನ್ನ ದಾನ ಮಾಡು. ಪ್ರೀತಿ ಅಂದ ತಕ್ಷಣ ಎಷ್ಟೋ ಜನ ಏನ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ, ಇಂತಹವರಿಗೇನೆ ಇಲ್ಲ. ನಿನಗೆ ಸಮಯ ಇದ್ಯಾ? ನೀನ್ ಹೋಗು. ಒಂದು ವೃದ್ಧಾಶ್ರಮಕ್ಕೆ ಹೋಗು. ಅಲ್ಲಿ ಸಮಯವನ್ನ ಕಳಿ. ಒಂದು ಅನಾಥಾಶ್ರಮಕ್ಕೆ ಹೋಗು. ಅಲ್ಲಿ ಸಮಯವನ್ನ ಕಳಿ. ನಿನ್ನ ಪ್ರೀತಿ ಪಾತ್ರರಿಗಾಗಿ ಸಮಯವನ್ನ ಕೊಡು. ಅದು ಸಹ ದಾನನೇ. ಇನ್ನು ತಪಸ್ಸು ಅಂದ್ರೆ ನಾವ್ ಅನ್ಕೊಂತೀವಿ, ಅಯ್ಯೋ ನನಗೇನೂ ಬರಲ್ಲಪ್ಪ. ನನಗೆ ಈ ಶಾಸ್ತ್ರ ಆಗ್ಲಿ, ಸಂಪ್ರದಾಯ ಆಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ ನನಗೇನೂ ಗೊತ್ತಿಲ್ಲ. ಹೌದು, ನಿನಗೇನೂ ಗೊತ್ತಿಲ್ವಾ? ಹಾಗಿದ್ರೆ ನಾಮಸ್ಮರಣೆ ಮಾಡು. ಅದು ತಪಸ್ಸಿಗೆ ಸಮ. ಅಂದ್ರೆ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಅಥವಾ ಓಂ ನಮಃ ಶಿವಾಯ ಇರ್ಬಹುದು, ಅಥವಾ ಓಂ ನಮೋ ನಾರಾಯಣಾಯ ಇರ್ಬೋದು, ಓಂ ನಮೋ ಭಗವತೆ ವಾಸುದೇವಾಯ ಇರ್ಬೋದು. ಯಾವುದೋ ಒಂದು ನಾಮಸ್ಮರಣೆಯನ್ನ ನಿರಂತರವಾಗಿ ಮಾಡ್ತಾ ಇರು. ನೀನ್ ಆಹಾರ ಮಾಡ್ತಾ ಇದೀಯಾ, ಪ್ರಸಾದವನ್ನ ಮಾಡ್ತಾ ಇದೀಯಾ, ನಾಮಸ್ಮರಣೆ ಮೂಲಕ ಮಾಡು. ಅದರಲ್ಲಿ ನೀನು ಸಾತ್ವಿಕತೆಯನ್ನ ನೀನು ತುಂಬಿಸ್ತೀಯಾ. ಅದು ಬಿಟ್ಟು ಇದು ಮಾಡ್ಬೇಕಾ, ಅದು ಮಾಡ್ಬೇಕಾ, ಹಾಗ ಹೀಗ ವಟ ಬೇಡ. ಎಷ್ಟು ಸುಂದರವಾಗಿ ಹೇಳ್ತಾನೆ ಅಲ್ವಾ ಭಗವಂತ. ಅಂದ್ರೆ ನಮ್ಮನ್ನ ನಾವು ಇನ್ನೂ ಹೇಗೆ ಉತ್ತಮರನ್ನಾಗಿ ಮಾಡ್ಕೋಬಹುದು ಅನ್ನೋದು ಈ ಭಗವದ್ಗೀತೆ ನಮಗೆ ಹೆಜ್ಜೆ ಹೆಜ್ಜೆಗೆ ಹೇಳ್ತಾ ಹೋಗ್ತಿದೆ. ಹಾಗೆ ಈ ಯಜ್ಞ, ದಾನ, ತಪಸ್ಸು ಮಾಡ್ಬೇಕಾದ್ರೆ ಇನ್ನೂ ಏನೆಲ್ಲ ಬೇಕು ಅನ್ನೋದನ್ನ ಇನ್ನೂ ಸ್ವಲ್ಪ ವಿವರಣವಾಗಿ ಹೇಳ್ತಾ ಹೋಗ್ತಾನೆ ಭಗವಂತ. ಏತಾನಿ, ಈ ಎಲ್ಲ, ಅಪಿ ಖಂಡಿತವಾಗಿಯೂ, ತು ಆದರೆ, ಕರ್ಮಾಣಿ ಕರ್ಮಗಳು, ಸಂಘವನ್ನ, ತ್ಯಕ್ತ್ವ ತ್ಯಜಿಸು, ಫಲಾನಿ ಫಲಗಳನ್ನು, ಚ ಕೂಡ, ಕರ್ತವ್ಯಾನಿ ಕರ್ತವ್ಯವೆಂದು ಮಾಡಲ್ಪಡಬೇಕು, ಇತಿ ಹೀಗೆ, ಮೇ ನನ್ನ, ಪಾರ್ಥ ಪ್ರತಯ ಪುತ್ರನೇ, ನಿಶ್ಚಿತವಾದ, ಮತಂ ಅಭಿಪ್ರಾಯವು, ಉತ್ತಮವಾದುದು. ನಮ್ಮ ಹೆಂಗಸರಿಗೆ ಎಕ್ಸ್ಪೆಷಲಿ ಇಲ್ಲಿ ಯಾಕೆ ನಾನು ಹೆಂಗಸರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಮ್ಗೆಲ್ಲ ಒಂದು ಆಸೆ. ಅಡಿಗೆ ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಯಾರನ್ನೂ ನೋಡ್ಕೊಳ್ತಾ ಇದ್ದೀನಿ ಅಂದ ತಕ್ಷಣ, ನೀನ್ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದೀಯಾ ಅಂತ ಯಾರೋ ಹೊಗಳಬೇಕು ಅನ್ನೋದು ಒಂದು ಹೃದಯದ ಗೂಡಲ್ ಒಂದು ಗುಬ್ಬಿ ಹಾಗೆ ಬಚ್ಚಿಟ್ಕೊಂಡ್ ಕುತ್ಕೊಂಡ್ಬಿಟ್ಟಿರುತ್ತೆ. ಆದ್ರೆ ಇಲ್ಲಿ ಭಗವಂತ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂದ್ರೆ, ನೀನ್ ಏನೆಲ್ಲ ಮಾಡ್ತೀಯಾ ಅಲ್ವಾ? ಅಂದ್ರೆ ನಾನಿಲ್ಲಿ ಹೆಂಗಸರ ಬಗ್ಗೆ ಅಂತಾನೆ ಹೇಳ್ತಾ ಇಲ್ಲ. ಹೆಣ್ಣಿರಬಹುದು, ಗಂಡಸರಿರಬಹುದು, ಅಥವಾ ಮಕ್ಕಳಿರಬಹುದು. ಅದಕ್ಕೆ ಇಲ್ಲಿ ಹೇಳಿದ್ದು, ಅವರ ವರ್ಣ, ಅವರ ಆಶ್ರಮ ಎರಡಕ್ಕೂ ಸೇರಿ ಅವರ ಕರ್ತವ್ಯಗಳು ಏನಿರುತ್ತೆ, ಅದನ್ನ, ಅಂದ್ರೆ ಕೆಲಸಗಳೇನಿರುತ್ತೆ, ಕರ್ಮಗಳೇನಿರುತ್ತೆ, ಅದನ್ನ ಕರ್ಮ ಅಂತ ಮಾಡ್ಬೇಕಂತೆ. ಅಂದ್ರೆ ದಟ್ ಈಸ್ ಮೈ ಡ್ಯೂಟಿ. ಓ, ನಾನು ಓದ್ತಾ ಇದ್ದೀನಪ್ಪ. ನಾನು ಮೊದ್ಲು ಫೇಲ್ ಆಗ್ತಾ ಇದ್ದೆ. ನಾನೀಗ 35 ಮಾರ್ಕ್ಸು, 40 ಮಾರ್ಕ್ಸು, 50 ಮಾರ್ಕ್ಸ್ ತಗೊಂತಿದ್ದೀನಿ. ಆದ್ರೂ ನಮ್ಮ ಮನೆಯವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನಮ್ಮಪ್ಪ ಹೊಗಳಲ್ಲ, ನಮ್ಮಮ್ಮ ಹೊಗಳಲ್ಲ. ಹೊಗಳಬೇಕು ಅಂತ ಯಾಕೆ ನೀನು ಎಕ್ಸ್ಪೆಕ್ಟ್ ಮಾಡ್ತೀಯಾ? ಆಸ್ ಎ ಸ್ಟೂಡೆಂಟ್ ಅದು ನಿನ್ನ ಜವಾಬ್ದಾರಿ, ನಿನ್ನ ಕರ್ತವ್ಯ. ಅಥವಾ ಮನೆಯಲ್ಲಿ ಹೆಂಗಸರು ಅಡಿಗೆ ಮಾಡ್ತೀವಿ, ಮನೆ ಕ್ಲೀನ್ ಆಗಿ ಇಟ್ಕೊಂತೀವಿ. ನಮ್ಗೆ ಆಸೆ, ಅಯ್ಯೋ ಎಷ್ಟು ಕ್ಲೀನ್ ಆಗಿದೆ ಅಲ್ವಾ ಮನೆ, ಯಾರೋ ಹೊಗಳಲಿ. ನೋ, ದಟ್ ಈಸ್ ಯುವರ್ ಡ್ಯೂಟಿ. ಹಾಗೆ ಗಂಡಸರು ನಮ್ಮನ್ನೆಲ್ಲ ನೋಡ್ಕೊಳ್ತಾ ಇರ್ತಾರೆ. ಅವ್ರಿಗೆ, ಅಯ್ಯೋ ನೀವ್ ಎಷ್ಟು ಚೆನ್ನಾಗಿ ನೋಡ್ಕೊಂತೀರಾ ಕಣ್ರಿ. ಇಲ್ಲ, ದಟ್ ಈಸ್ ಯುವರ್ ಡ್ಯೂಟಿ. ಅದು ನಿನ್ನ ವರ್ಣಕ್ಕೆ, ನಿನ್ನ ಆಶ್ರಮಕ್ಕೆ ಭಗವಂತ ನಿನಗೆ ಕೊಟ್ಟಂತಹ ಕರ್ತವ್ಯ. ದಟ್ ಈಸ್ ಯುವರ್ ಡ್ಯೂಟಿ ಅಷ್ಟೇ. ಇಲ್ಲಿ ಭಗವಂತ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ ಅಂದ್ರೆ, ನಿನ್ನ ಡ್ಯೂಟಿ ಏನು. ಈಗ ಫಾರ್ ಎಕ್ಸಾಂಪಲ್, ಎಷ್ಟೋ ಮನೆಗಳಲ್ಲಿ ಅಜ್ಜ ಅಜ್ಜಿ ಮೊಮ್ಮಕ್ಕಳನ್ನ ನೋಡ್ಕೊಳ್ತಾರೆ. ಅವರ ಎಷ್ಟೋ ಸಮಯವನ್ನ ಅವರು ವಿನಿಯೋಗಿಸ್ತಾರೆ. ಆದ್ರೆ ಅವ್ರು ಅದಕ್ಕೆ ಬೇಜಾರ್ ಮಾಡ್ಕೋಬಾರ್ದು. ದಟ್ ಈಸ್ ದೇರ್ ಡ್ಯೂಟಿ ಅಷ್ಟೇ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ ಅಂದ್ರೆ, ಮೊದ್ಲು ಪಾರ್ಥ ಅಂದ್ರೆ ಕುಂತಿ ಪುತ್ರನೇ. ಯಾಕೆ ಇಲ್ಲಿ ಪಾರ್ಥ ಅಂತಾನೆ ಬಳಸ್ತಾನೆ ಅಂತ ಅಂದ್ರೆ, ಅವಳಿಗೆ ಯಾವುದು ವಿಹಿತವೋ ಅದನ್ನ ಅವಳು ಮಾಡ್ತಾ ಹೋದ್ಲು.
ಈಗ ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ ನಮಗೆ ಹೌದು ಕರ್ಣನನ್ನ ಬಿಟ್ಟಿದ್ದು ತಪ್ಪು. ತಪ್ಪು ಅಂತ ಅಂದ್ರೆ ಸರಿ ಅಂತ ಆಗೋದಿಲ್ಲ. ಆದ್ರೆ ಆ 8 ವರ್ಷದ ಬಾಲಕಿ ಆ ಮಗುವನ್ನ ಕರೆದುಕೊಂಡು ಹೋಗಿದ್ರೆ ತಪ್ಪಾಗ್ತಿತ್ತು. ಹಾಗಾಗಿ ಅವಳು ಏನ್ ಮಾಡಿದ್ಲು, ಆ ಸಮಯಕ್ಕೆ ಯಾವ್ದು ಅವಳಿಗೆ ಸರಿ ಅನ್ನಿಸ್ತೋ ಅದನ್ನ ಭಗವಂತನಿಗೆ ಹೇಳ್ತಾಳೆ, ಅಯ್ಯೋ ಭಗವಂತ, ನನ್ಗೆ ಗೊತ್ತಿಲ್ಲದೆ ಈ ರೀತಿ ಮಾಡ್ಬಿಟ್ಟೆ, ನನಗೆ ಕ್ಷಮೆ ಇರ್ಲಿ, ಹಾಗೂ ಈ ಮಗುವನ್ನ ಕಾಪಾಡೋ ಭಾರ ನಿಂದು ತಂದೆ ಅಂತ ಹೇಳಿ ಗಂಗೆಯಲ್ಲಿ ಬಿಡ್ತಾಳೆ, ಅಂದ್ರೆ ನೀರಿನಲ್ಲಿ ಬಿಡ್ತಾಳೆ. ಹಾಗೇನೆ ಅವಳ ಹೆಜ್ಜೆ ಹೆಜ್ಜೆಯಲ್ಲಿ ಅಂದ್ರೆ ಅವಳ ಜೀವನವನ್ನ ನಾವು ನೋಡಿದಾಗ ಅವಳೆಲ್ಲೂ ಸಹ ನನಗ್ ಸುಖ ಬೇಕು, ನಾನು ಆರಾಮಾಗಿರ್ಬೇಕು, ನಾನು ಖುಷಿಯಾಗಿರ್ಬೇಕು ಬಯಸೇ ಇಲ್ಲ. ಅವಳಿಗೆ ಯಾವ ಸಂದರ್ಭದಲ್ಲಿ ಯಾವುದು ಸರಿ ಅನ್ನಿಸ್ತೋ, ಅದಕ್ಕೆ ಯಾವುದು ಅವಳಿಗೆ ವಿಹಿತನೋ ಅದನ್ನ ಅವಳು ಮಾಡ್ತಾ ಹೋಗ್ತಾಳೆ. ಹಾಗಾಗಿ ನಿನ್ನಲ್ಲೂ ಸಹ ಆ ಸಂಸ್ಕಾರ ಅನ್ನೋದು ಬಂದ್ಬಿಟ್ಟಿದೆ. ಹಾಗಾಗಿ ಏತಾನ್ಯಪಿತು ಕರ್ಮಾಣಿ ಅಂದ್ರೆ ಈ ಕರ್ಮಗಳು ಅಂದ್ರೆ ಯಾವುದು? ಯಜ್ಞ, ದಾನ, ತಪಸ್ಸು. ಈ ಮೂರರನ್ನ ಯಾರು ಮಾಡ್ತಾರೆ, ಯಾಕೆ ಮಾಡಬೇಕು, ಹಾಗೂ ಅದರಿಂದ ಏನ್ ಲಾಭ ಅಂತ ಕೇಳ್ತಾರಲ್ಲ, ಅದಕ್ಕೆ ಸುಂದರವಾಗಿ ಹೇಳ್ತಾನೆ ಭಗವಂತ, ಅದು ನಮ್ಮ ಪಾಪಗಳನ್ನ ಕಳೀತಾ ಹೋಗುತ್ತೆ. ಯಜ್ಞ, ದಾನ, ತಪಸ್ಸು ಮೂರು ಸಹ ಏನ್ ಮಾಡುತ್ತೆ? ನಮ್ಮ ಪಾಪವನ್ನ ಕಳೆಯುತ್ತೆ. ಪಾಪ ಕಳೀತು ಅಂದ್ರೆ ಏನರ್ಥ? ನಾನು ಪುಣ್ಯವನ್ನ ಗಳಿಸ್ತಾ ಇದ್ದೀನಿ, ನಾನು ಭಗವಂತನಿಗೆ ಮತ್ತೊಂದ್ ಸ್ವಲ್ಪ ಹತ್ತಿರ ಆಗ್ತಾ ಇದ್ದೀನಿ. ಯಾಕೆ ಇಲ್ಲಿ ಭಗವಂತನಿಗೆ ಹತ್ತಿರ ಆಗ್ತಾ ಇದ್ದೀನಪ್ಪ ಅಂತಂದ್ರೆ, ನಾನು ಒಂದೇ ಒಂದು ಹೆಜ್ಜೆ ಇಟ್ರೆ ಭಗವಂತ ನನಗೋಸ್ಕರ 100 ಹೆಜ್ಜೆಯನ್ನ ಇಟ್ಬಿಟ್ಟು ಬರ್ತಾನಂತ. ಸೊ ಡಿಸ್ಟೆನ್ಸ್ ಎಷ್ಟೊಂದು ಕಮ್ಮಿ ಆಗುತ್ತಲ್ವಾ? ನೋಡಿ, ಹೀ ಸೋ ಸ್ವೀಟ್ ಕಣ್ರಿ. ಯಾಕೆಂದ್ರೆ ನನ್ ಕೈಲಿ ಏನೂ ಆಗಲ್ಲ, ಆ ಒಂದ್ ಹೆಜ್ಜೆ ಇಡಕ್ಕೂ ಅವನ ಆ ಕರುಣೆ ಇರ್ಬೇಕು. ನಾನು ಒಂದೇ ಒಂದ್ ಹೆಜ್ಜೆ ಇಟ್ಟೆ ಅಂದ್ರೆ ಅವ್ನು 100 ಹೆಜ್ಜೆ ಇಟ್ಬಿಟ್ಟು ಬರ್ತಾನಂತೆ ನನ್ ಕಡೆಗೆ. ಬಾ, ನಾನು ಇನ್ನೂ ಹತ್ರ ಆಗ್ತಾ ಇದ್ದೀನಿ ನಿನಗೆ, ನೀನ್ ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯಾ ಅಂತ. ಹಾಗೇನೆ ಸಂಘಂ ತ್ಯಕ್ತ್ವಾ ಫಲಾನಿ ಚ. ಈ ಯಜ್ಞ, ದಾನ, ತಪಸ್ಸು ಮಾಡಬೇಕಾದ್ರೆ ಸಂಘ ಬಿಡಬೇಕು. ನಾವು ಸಂಘ ಬಿಡಬೇಕು ಅಂತ ಅಂದ್ರೆ ನೆಂಟರಿಷ್ಟನ್ ಬಿಡಬೇಕಾ, ಫ್ರೆಂಡ್ಸನ್ ಬಿಡ್ಬೇಕಾ? ಅಲ್ಲ, ಇಲ್ಲಿ ಸಂಘ ಬಿಡಬೇಕು ಅಂದ್ರೆ ನನ್ನಲ್ಲಿರುವಂತಹ ಅಹಂಕಾರ, ಮಮಕಾರವನ್ನ ಮೊದಲು ಬಿಡಬೇಕು. ಅಂದ್ರೆ ಹೇಗಪ್ಪ ಅಂದ್ರೆ ನಾಹಂ ಕರ್ತ ಹರಿಕರ್ತ. ನಾನು ಹೇಳಿದ್ನಲ್ಲ, ಯಜ್ಞ, ದಾನ, ತಪಸ್ಸು. ನಾನು ಆಗ್ಲೇ ಹೇಳಿದೆ, ಯಜ್ಞಕ್ಕೆ ಒಂದು ಉದಾಹರಣೆ ಕೊಟ್ಟೆ, ಆಹಾರವನ್ನ ಸೇವನೆ ಮಾಡ್ತಾ ಇರೋದು ಉದಾಹರಣೆ ಕೊಟ್ಟೆ. ಅಂದ್ರೆ ಇವತ್ತು ನನ್ನ ತಟ್ಟೆಯಲ್ಲಿ ಏನಿದೆಯೋ ಅದು ಭಗವಂತನ ಪ್ರಸಾದ ಅಷ್ಟೆ. ಯಾರಿಗಾರು ಗೊತ್ತಿದ್ಯಾ ನಾಳೆ ನೀವು ಎಲ್ಲಿ ಹೋಗಿ ಊಟ ಮಾಡ್ತೀರಾ ಅಂತ? ಯಾರಿಗೂ ಗೊತ್ತಿರಲ್ಲ ಕಣ್ರಿ. ಯಾಕೆ ಅಂತ ಅಂದ್ರೆ ಹಿಂದಿನಲ್ಲಿ ಹೇಳ್ತಾ ಹೋಗ್ತಾರೆ, ದಾನೆ ದಾನೆ ಪೆ ಲಿಖಾ ಹೈ ಖಾನೆ ವಾಲೋ ಕಾ ನಾಮ್ ಅಂತ. ನಮಗೆ ಕೆಲವೊಮ್ಮೆ ಗೊತ್ತೇ ಇರಲ್ಲ, ನಾನು ಇಂಥ ಜಾಗದಲ್ಲಿ ಇಂತಹವರ ಮನೆಗೆ ಹೋಗಿ ಒಂದು ಅಗಳು ಅನ್ನವನ್ನ ಸೇವಿಸ್ತೀನಿ ಅಂತ ಅಂದ್ರೂ ಸಹ ಅಲ್ಲಿ ಭಗವಂತನ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯವೇ ವಿನಃ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಇದಕ್ಕೆ ಇನ್ನೂ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಆಡು ಭಾಷೆನಲ್ಲಿ ಹೇಳ್ತಾರೆ, ಹಣ ಇದ್ರೂನು ಋಣ ಇದ್ದಷ್ಟೇ ಲಾಭ ಅಂತ. ಏಕೆ ಅಂತಂದ್ರೆ ನಮ್ಮ ಹತ್ರ ಎಲ್ಲ ಇದೆ. ಇವತ್ತು ಯಾರ ಮನೇಲೂ ಏನು ಇಲ್ಲ ಅನ್ನೋ ಪರಿಸ್ಥಿತಿ ಇಲ್ಲವೇ ಇಲ್ಲ. ಮೊದಲು ಇತ್ತು, ಮೊದಲು ತುಂಬಾ ಕಷ್ಟ ಇತ್ತು, ಬಡತನ ಇತ್ತು, ಒಂದೊಂದು ಅಗಳಿಗೂ ನಾವು ಕಷ್ಟ ಪಡ್ತಾ ಇದ್ವಿ, ಅದೆಲ್ಲವುದು ಸರಿ. ಆದ್ರೆ ಈಗ ಏನಾಗೋಗಿದೆ, ಯಾರು ಏನ್ ಬೇಕಾದ್ರೂ ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡ್ತಾರೆ, ಝೊಮ್ಯಾಟೊದಲ್ಲಿ ಆರ್ಡರ್ ಮಾಡ್ತಾರೆ, ಅಥವಾ ಯಾವ್ದಾದ್ರು ಪ್ಲೇಸಿಗೆ ಹೋಗ್ಬೇಕಾ ಟಕ್ ಅಂತ ಟಿಕೆಟ್ ಬುಕ್ ಮಾಡ್ಕೊಳ್ತಾರೆ, ಹೋಗ್ತಾರೆ. ನಾವು ಲೈಫ್ ಬಿಕಮ್ ಸೋ ಈಸಿ, ಇಲ್ಲ ಅಂತ ಅಲ್ಲ. ಆದ್ರೆ ಎಲ್ಲವುದಕ್ಕೂ ಸಹ ಋಣ ಇರಬೇಕು. ಈಗ ಒಂದು ಅಗಳು ಊಟ ಮಾಡ್ತಾ ಇದೀವಿ ಅಂದ್ರೆ ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಇದೀನಿ. ಇಲ್ಲಿ ಅಗಳು ಊಟ ಅಂದ್ರೂ ಅದು ಪ್ರಸಾದಕ್ಕೆ ಸಮನೆ. ಯಾರಿಗ್ ಗೊತ್ತಿರುತ್ತೆ ನಾವು ಎಲ್ಲ ಹೋಗಿ ಯಾರ ಮನೇಲಿ ಊಟ ಮಾಡ್ತೀವಿ, ಹೇಗ್ ಊಟ ಮಾಡ್ತೀವಿ? ಯಾರಿಗಾರ ಐಡಿಯಾ ಇದೆಯಾ? ಅಥವಾ ನಾಳೆ ನಾನು ಇದೇ ಊಟ ವಿ ಕ್ಯಾನ್ ಪ್ಲಾನ್ ಮಾಡಕ್ ಆಗಲ್ಲ ಅಂತ ಅಲ್ಲ. ನಾನು ಪ್ಲಾನ್ ಮಾಡಿ ಇಂಥ ಕಡೆ ಊಟ ಮಾಡ್ತೀನಿ ಅಂತ ಅನ್ಕೋಬಹುದೇ ವಿನಃ, ಆದ್ರೆ ಅಲ್ಲಿ ಊಟ ಮಾಡೋದಕ್ಕೂ ಭಗವಂತನ ಕೃಪೆ ಇರಬೇಕು. ಅದಕ್ಕೆ ಹೇಳಿದ್ದು, ಇಲ್ಲಿ ಮೊದಲು ನಾನು ಅನ್ನೋ ಅಹಂಕಾರನೇ ಬಿಟ್ಬಿಡ್ಬೇಕು. ನಾನು ನನ್ನದು ಅನ್ನೋ ಮಮಕಾರ ಬಿಡಬೇಕು.
ಇವತ್ತು ತಟ್ಟೆಯಲ್ಲಿ ಒಂದು ತಿನ್ನುವ ಶಕ್ತಿಯ ಸಾಮರ್ಥ್ಯ ಇದೆ ಅಂತ ಅಂದ್ರೆ ಭಗವಂತನಿಗೆ ನಾವು 100 ಬಾರಿ ಧನ್ಯವಾದ ಹೇಳಬೇಕು. ಯಾಕೆ ಅಂತ ಅಂದ್ರೆ ನನಗೆ ಇದಕ್ಕೆ ನಿಜಕ್ಕೂ ಸಹ ಲತಾ ಮಂಗೇಶ್ಕರ್ ಅವ್ರ ಎಕ್ಸಾಂಪಲ್ ನಾನು ಕೊಟ್ಟಿದ್ದೆ ಅಂತ ಅನ್ಕೊಳ್ತೀನಿ. ಅವ್ರು ಹಾಸ್ಪಿಟ್ಲಲ್ಲಿ ಇರ್ಬೇಕಾದ್ರೆ ಹೇಳ್ತಾರೆ, ನನ್ನ ಹತ್ರ ಕೋಟ್ಯಾಂತರ ರೂಪಾಯಿ ಹಣ ಇದೆ. ನಾನು ಏನ್ ಬೇಕಾದ್ರೂ ಆರ್ಡರ್ ಮಾಡಿಸ್ಕೊಂಡು ತಿನ್ಬೋದು. ಆದ್ರೆ ನಾನಿವತ್ತು ಹಾಸ್ಪಿಟಲ್ ಇದೀನಿ ಅಂದಾಗ ಈ ಹಾಸ್ಪಿಟ್ಲ್ ಗಂಜಿ ನನಗೆ ಅಮೃತಕ್ಕೆ ಸಮ ಅಂತ ಹೇಳ್ತಾರೆ. ಇದನ್ನ ನಾವೆಲ್ಲರೂ ಎಕ್ಸ್‌ಪೀರಿಯನ್ಸ್ ಮಾಡಿರ್ತೀವಿ ಅಲ್ವಾ? ನಮ್ಮ ಹತ್ರ ಹಣ ಇರುತ್ತೆ. ಏನ್ ಬೇಕಾದ್ರೂ ಮಾಡ್ಕೊಡೋಕ್ ಜನ ಇರ್ತಾರೆ. ಆದ್ರೆ ತಿನ್ನೋ ಶಕ್ತಿ ನಿನಗಿದ್ಯಾ? ಇಲ್ಲ. ಹಾಗಾಗಿ ಇಲ್ಲಿ ಪ್ರತಿಯೊಂದು ನಿನ್ನ ಕೈಯಲ್ಲಿ ಆಹಾರ ಇದೆ ಅಂದಾಗ ನಾನು ಭಗವಂತನಿಗೆ ಧನ್ಯವಾದ ಹೇಳ್ಬೇಕು. ಭಗವಂತ, ಅಹಂ ವೈಶ್ವಾನರೋ ಬ್ರಹ್ಮ ಅಂತ ಹೇಳೋ ಹಾಗೆ ನೀನು ನನ್ನ ಜಠರಾಗ್ನಿಯಲ್ಲಿ ಕುಳಿತು ಆಹಾರವನ್ನ ಜೀರ್ಣ ಮಾಡೋ ಶಕ್ತಿ ಕೊಡಪ್ಪ. ಹಾಗಾಗಿ ನಾವು ಏನೇ ಮಾಡಿದ್ರು ಸಹ ಸಂಗಂ ತ್ಯಕ್ವಾ ಅಹಂಕಾರ ಬಿಡಬೇಕು. ನಾಹಂ ಕರ್ತ ಹರಿಕರ್ತ. ಭಗವಂತ ನನ್ನ ಕೈಲಿ ಮಾಡಿಸ್ತಾ ಇದ್ದಾನೆ ಅಷ್ಟೇ. ನಾನ್ ಪುಣ್ಯವಂತೆ. ಯಾಕೆ ಅಂದ್ರೆ ಭಗವಂತ ನನ್ನನ್ನ ಆರಿಸ್ಕೊಂಡಿದ್ದಾನೆ ಅದಕ್ಕೋಸ್ಕರ. ಇವತ್ತು ಭಗವಂತ ಆರಿಸ್ಕೊಳ್ಳಿಲ್ಲ ಅಂದ್ರೆ ಆಗ್ತಿತ್ತಾ? ಭಗವಂತನ ಕರುಣೆ, ಭಗವಂತನ ದಯೆಯಿಂದ ನಾವಿವತ್ತು ಭಗವದ್ಗೀತೆಯನ್ನೂ ಸಹ ಕೇಳ್ತಾ ಇದ್ದೀವಿ. ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ನೋಡಿ, ಜ್ಞಾನ ಯಜ್ಞ ಅನ್ಬೇಕಾದ್ರೂ ಭಗವಂತನ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯವೇ ವಿನಃ, ಏ ನನ್ನಿಂದಾನಪ್ಪ, ಎಲ್ಲಿದೆ ನನ್ನಿಂದ ಅನ್ನೋದು? ನಾನು ಅನ್ನೋದು ಎಲ್ಲಿದೆ? ಹಾಗಾಗಿ ಮೊದಲು ಅಹಂಕಾರ ಬಿಡಬೇಕು. ಕರ್ಮದ ಮೇಲಿನ ಅಹಂಕಾರ ಪಾಪವನ್ನ ಹುಟ್ಟಿಸುತ್ತೆ. ಅಂದ್ರೆ, ಏಯ್ ನಾನೇ ಮಾಡಿದ್ದು ಕಣ್ರಿ, ಹೆಂಗ್ ಮಾಡಿದೀನಿ ನೋಡ್ರಿ. ನಮ್ಮನೆ ಪೂಜೆ ನೋಡಿದ್ರ ನೀವು? ಲಕ್ಷ್ಮಿನ್ ಕೂರ್ಸಿದ್ ನಾನೇ. ನೋಡಿ ಎಷ್ಟ್ ಚೆನ್ನಾಗ್ ಕೂರ್ಸಿದೀನಿ. ಅದೇ ಪಕ್ಕದ ಮನೆಯವ್ರು ನೋಡಿ ಏನು ಕೂರ್ಸಿಲ್ಲ. ನಾನ್ ನೋಡಿ 2 ಕೆಜಿ ಬಂಗಾರ ಹಾಕಿದೀನಿ, ಮೈಸೂರ್ ಸಿಲ್ಕ್ ಸೀರೆ ಉಡ್ಸಿದೀನಿ. ನೀನು ಮಾಡಿ ಏನ್ ಪ್ರಯೋಜನ ಬಂತು? ನಿನಗೆ ಅಹಂಕಾರ ಇದೆ ಅಂದ್ರೆ. ಅದ್ರಿಂದ ಏನಾಗುತ್ತೆ? ಪಾಪ ಸುತ್ಕೊಳುತ್ತೆ ಅಷ್ಟೇ ವಿನಃ ನಿನಗೇನೂ ಪುಣ್ಯ ಬರುವುದಿಲ್ಲ. ಅದೇ ನೀನು ಒಂದು ಕಳಶದಲ್ಲಿ ನೀರು ತುಂಬಿ ಅದ್ರ ಮೇಲೆ ತೆಂಗಿನಕಾಯಿ ಇಟ್ಟು, ಅಮ್ಮ ಲಕ್ಷ್ಮಿ ನೀನ್ ನಮ್ಮನೆಗ್ ಬಾಮ್ಮ, ವಿಷ್ಣು ಸಮೇತ ಬಂದು ನೀನ್ ನಮ್ಮನೇಲಿ ನೆಲೆಸು ತಾಯಿ ಅಂತ ಭಕ್ತಿಯಿಂದ ಕೇಳಿದ್ರು ಸಾಕು, ಅಂತಹವರಿಗೆ ಅನುಗ್ರಹವನ್ನ ಮಾಡ್ತಾ ಹೋಗ್ತಾಳೆ. ಹಾಗಾಗಿ ನಾವು ಮಾಡೋ ಕರ್ಮಗಳೇನಿರುತ್ತೆ ಅಂದ್ರೆ ಕೆಲಸ ಏನಿರುತ್ತೆ ಅದರಿಂದ ನಮಗೆ ಅಹಂಕಾರ ಇತ್ತು ಅಂದ್ರೆ ಪಾಪ ಹುಟ್ಟುತ್ತಾ ಹೋಗುತ್ತೆ ವಿನಃ ಖಂಡಿತವಾಗ್ಲೂ ಪುಣ್ಯ ಬರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೇನೆ ಈ ಯಜ್ಞ, ದಾನ, ತಪಸ್ಸು ಹೇಗೆ ಮಾಡ್ಬೇಕು? ಹಾಗಿದ್ರೆ ನಾವು ಜವಾಬ್ದಾರಿ ಇರ್ಬಾರ್ದಾ ನಮ್ಗೆ? ಹಂಗಾರೆ ಈಗ ನಾಳೆ ನಾನು ಯಜ್ಞ ಮಾಡ್ಬೇಕು ಅನ್ಕೊಂಡಿದೀನಿ. ಏನೋ ಒಂದ್ ಒಳ್ಳೆ ಕೆಲಸ ಮಾಡ್ಬೇಕು ಅನ್ಕೊಂಡಿದೀನಿ. ಈಗ ನಾನು ಭಗವದ್ಗೀತೆ ಕೇಳ್ಬೇಕು ಅಂತಾನೆ ಅನ್ಕೊಂಡಿದೀನಪ್ಪ. ಹಾಗಿದ್ರೆ ನಾನು ಕೇಳ್ಬೇಕು ಅನ್ಕೋಬಾರ್ದಾ? ಅಥವಾ ಕೇಳೋದಕ್ಕೆ ನಾನು ಪ್ರಯತ್ನನೇ ಪಡ್ಬಾರ್ದಾ? ಇಲ್ಲ. ಇಲ್ಲಿ ಏನು ಅಂತ ಅಂದ್ರೆ ಬೇಜವಾಬ್ದಾರಿತನ ಇರಬಾರ್ದು. ಈಗ ಉದಾಹರಣೆ ಏನೋ ಒಂದು ಧರ್ಮ ಕಾರ್ಯ ಆಗ್ತಾ ಇದೆ. ಏನೋ ಒಂದು ಪೂಜೆನೋ, ಒಂದು ಪುನಸ್ಕಾರನೋ, ಒಂದು ಯಜ್ಞನೋ, ಒಂದು ಯಾಗನೋ ಏನೋ ನಡೀತಿದೆ ಅಂದ್ರೆ ಅಲ್ಲಿ ಬೇಜವಾಬ್ದಾರಿ ಇರಬಾರ್ದು. ಆಗತ್ತೆ ಬಿಡ್ರಿ ಭಗವಂತ ಮಾಡ್ತಾನೆ. ನೋ, ಯು ಹ್ಯಾವ್ ಟು ಡೂ ಯುವರ್ ವರ್ಕ್. ಅದಕ್ಕೆ ಏನೇನು ಸಾಮಾನ್ ಬೇಕು, ಸಲಕರಣೆ ಬೇಕು, ಪ್ರಸಾದಕ್ಕೆ ಏನು ವ್ಯವಸ್ಥೆ ಬೇಕು, ಬಂದವರಿಗೆ ಉಳಿದುಕೊಳ್ಳೋ ವ್ಯವಸ್ಥೆ ಎಲ್ಲವನ್ನ ನೀನು ಮಾಡಬೇಕು. ಇದು ಜವಾಬ್ದಾರಿ. ಆದ್ರೆ ನನ್ನಿಂದಲೇ ಅಲ್ಲ. ಭಗವಂತನಿಗೆ ಹೇಗೆ ಖುಷಿ ಆಗುತ್ತೋ ಹಾಗೆ ಅವನು ಸೇವೆಯನ್ನ ಮಾಡಿಸ್ಕೊಳ್ತಾನೆ. ಅಂದ್ರೆ ಈಗ ಹಬ್ಬ ಇರ್ಬೋದು, ಅದಕ್ಕೆ ನೋಡಿ ನಮ್ಮಲ್ಲಿ ಎಷ್ಟು ಸುಂದರವಾದ ಪರಿಕಲ್ಪನೆ ಇದೆ ಅಂದ್ರೆ, ನಾವು ಯಾವುದೇ ಒಂದು ವ್ರತವನ್ನ ನಾವು ಶುರು ಮಾಡ್ಬೇಕಾದ್ರೂ ಮೊದ್ಲು ಮಾಡೋದೇನು? ಸಂಕಲ್ಪ. ಏನು ಸಂಕಲ್ಪ ಅಂದ್ರೆ, ಭಗವಂತ ನನಗ್ ಗೊತ್ತಿಲ್ಲ. ನನ್ ಕೈಲಾಗಿದ್ದು ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆದ್ರೆ ನಿರ್ವಿಘ್ನವಾಗಿ ನೆರವೇರಿಸುವ ಜವಾಬ್ದಾರಿ ನಿನ್ನದು ತಂದೆ. ಯಾಕೆಂದ್ರೆ ಅವನು ಆಧ್ಯಾತ್ಮಿಕ, ಆದಿಜೀವಿಕ, ಭೌತಿಕ ಅಂತ ಹೇಳಿ 3 ಬಗೆಯಲ್ಲೂ ಸಹ ಯಾವುದೇ ರೀತಿಯಾದಂತಹ ವಿಘ್ನ ಬಾರದ ಹಾಗೆ ನಮ್ಮ ಪೂಜೆ, ನಮ್ಮ ಪುನಸ್ಕಾರ, ನಮ್ಮ ಪಾರಾಯಣ ಎಲ್ಲವನ್ನ ಪರಿಪೂರ್ಣವಾಗಿ ಪೂರ್ಣಗೊಳಿಸುವವನು ಅವನು. ಹಾಗಾಗಿ ಇಲ್ಲಿ ಸಂಕಲ್ಪ ಇರ್ಬೇಕು. ಹಾಗಾಗಿ ಅವನಿಗೆ ಹೇಗೆ ಇಷ್ಟ ಆಯ್ತೋ ಹಾಗೆ ಮಾಡಿಸ್ಕೊಳ್ತಾನೆ. ಆದ್ರೆ ನಾನಿಲ್ಲೇನು ಕೇವಲ ಒಂದು ಸೂತ್ರದ ಗೊಂಬೆ.
ಒಂದು ಹೋಮ ಮಾಡ್ಬೇಕಾದ್ರೂ ಅಷ್ಟೇ, ಇದಮ್ನ ಮಮಃ, ಭಗವಂತ ಇದು ನನ್ನದಲ್ಲ ತಂದೆ, ನಿನ್ನದು. ಏಕೆಂದ್ರೆ ನಾನು ಬರ್ಬೇಕಾದ್ರೆ ಏನೂ ತಂದಿಲ್ವಲ್ಲ, ಏನಾದ್ರು ತಗೊಂಡ್ಬಂದಿದ್ನಾ? ಅಥವಾ ಹೋಗ್ತಾ ಏನಾದ್ರು ತಗೊಂಡು ಹೋಗ್ತೀನಾ? ಖಂಡಿತ ಇಲ್ಲ. ಹಾಗಾಗಿ ಇದಮ್ನ ಮಮಃ. ಒಂದು ಹೂವಿಡ್ಬೇಕಾದ್ರೂ ನಾವು ಹೇಳ್ಬೇಕು ಭಗವಂತನಿಗೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ. ಭಗವಂತ, ನಾನು ಒಂದು ಹೂವಿನ ಗಿಡವನ್ನ ನೆಟ್ಟಿರ್ಬೋದು, ಒಂದು ಬೀಜವನ್ನ ನೆಡುವ ಸಾಮರ್ಥ್ಯ ಅಷ್ಟೇ ನನಗಿರೋದು. ಅದು ಮೊಳಕೆ ಒಡೆದು ಸಸಿಯಾಗಿ ಅಲ್ಲಿ ಹೂ ಬಿಡ್ತಾ ಇದೆ ಅಂದ್ರೆ ಅಲ್ಲಿ ಕೇವಲ ನಿನ್ನ ಅನುಗ್ರಹದಿಂದ ಮಾತ್ರ. ಎಷ್ಟೋ ಮನೆಯಲ್ಲಿ ಹೂ ರಾಶಿ ರಾಶಿ ಇರುತ್ತೆ, ಹೋಗಿ ಕಿತ್ಕೊಂಡು ಬಂದು ಪೂಜೆ ಮಾಡೋಷ್ಟು ಶಕ್ತಿ ಇರಲ್ಲ. ಆದ್ರೆ ಭಗವಂತ ನನಗೆ ಶಕ್ತಿ ಕೊಟ್ಟಿದ್ಯಾ ನೋಡು, ನಾನು ಬೆಳೆಸಿರುವಂತಹ ಹೂವನ್ನ ಕಿತ್ತು ನಿನಗೆ ಪೂಜೆ ಮಾಡ್ತಾ ಇದ್ದೀನಿ. ಇದಕ್ಕೆ ಕಾರಣ ನೀನು, ನಾನಲ್ಲ. ಅದಕ್ಕೆ ಹೇಳಿದ್ದು, ಇವತ್ತು ಒಂದು ಹೂವು, ಒಂದು ಹಣ್ಣು ಅಥವಾ ಒಂದು ಹಾಡು ಹೇಳಿ ಭಗವಂತನಿಗೆ ಪ್ರೀತಿ ಮಾಡ್ತಾ ಇದೀವಿ ಅಂದ್ರೂ ಸಹ ಇದಂ ನಮ್ಮ ಮಹಾ ತಂದೆ, ಖಂಡಿತ ನನ್ನದಲ್ಲ ತಂದೆ. ಅಯ್ಯೋ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಿರ್ರಿ, ಒಂದ್ ಹಾಡು ಹೇಳ್ರಿ ನೀವು. ಇಲ್ಲ ರೀ, ನನ್ ಗಂಟ್ಲು ಕೂತು ಬಿಟ್ಟಿದೆ, ನನಗೆ ಹಾಡು ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ? ಅಂದ್ರೆ ಭಗವಂತ ಕೊಟ್ರೆ ಅಷ್ಟೇ, ಭಗವಂತ ಕೊಟ್ಲಿಲ್ಲ ಅಂದ್ರೆ ನಾವ್ ಯಾರು ಏನೂ ಮಾಡೋದಿಕ್ಕಾಗೋದಿಲ್ಲ. ಹಾಗಾಗಿ ಸಂಘ ಬಿಡಬೇಕು. ಸಂಘ ಬಿಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಫಲಾನಿಚ, ಫಲಗಳನ್ನ ಬಿಡ್ತೀವಿ ನಾವಾಗ. ವಿ ವೋಂಟ್ ಆಸ್ಕ್ ಎನಿಥಿಂಗ್. ಭಗವಂತ, ನಾನು ಇವತ್ತು ಈ ಪೂಜೆ ಮಾಡ್ಬಿಟ್ಟಿದೀನಿ, ನನಗೆ ಈ ಫಲ ಕೊಡು, ಆ ಫಲ ಕೊಡು, ಏನನ್ನೂ ಸಹ ನಾವು ಕೇಳುವುದಿಲ್ಲ. ಯಾಕೆ ಅಂದ್ರೆ ಕರ್ತವ್ಯಾನಿಚ ಮೇ ಪಾರ್ಥ. ಅಂದ್ರೆ ಅವನು ಯಾವ ರೀತಿ ತಿಳ್ಕೊಳ್ತಾನೆ ಅಂತ ಅಂದ್ರೆ, ಇದು ನನ್ನ ಡ್ಯೂಟಿ, ಇದು ನನ್ನ ಕೆಲಸ. ಇವತ್ತು ನಾನು ಅಮ್ಮನಾಗಿ ಬೆಳಗ್ಗೆ ಎದ್ದು ಮನೆ ಶುದ್ಧಿ ಮಾಡಿ, ನಾನೇನೋ ಒಂದು ನನ್ನ ಕೈಲಾದಂತಹ ತಿಂಡಿ, ಅದು ಏನೇ ಇರ್ಬೋದು, XYZ ಮಾಡ್ತಾ ಇದ್ದೀನಿ, ಮಕ್ಳಿಗೆ ಕೊಡ್ತಾ ಇದ್ದೀನಿ, ಗಂಡಂಗ್ ಕೊಡ್ತಿದ್ದೀನಿ, ಅತ್ತೆ ಮಾವಂಗ್ ಕೊಡ್ತಾ ಇದ್ದೀನಿ, ಅಪ್ಪ ಅಮ್ಮನಿಗೆ ಕೊಡ್ತಾ ಇದ್ದೀನಿ. ದಟ್ ಈಸ್ ಮೈ ಡ್ಯೂಟಿ. ಅವ್ರಿಗೆ ಹೊಗಳ್ಬೇಕು ಅಂತ ನಾನು ಮಾಡ್ತಾ ಇಲ್ಲ. ಯಾರು ಹೆಂಗಸರು ಸಂಬಳ ಕೊಡ್ತಾರೆ ಅಂತ ಕೆಲಸ ಮಾಡ್ತಾರ ಮನೆಯಲ್ಲಿ? ಅಥವಾ ಯಾರು ಗಂಡಸರು ನನಗೆ ಹೊಗಳ್ತಾರೆ ಅಂತ ಮನೆಯನ್ನ ಸಾಕ್ತಾರ? ಏನೂ ಇಲ್ಲ. ಏನಕ್ ಮಾಡ್ತಾರೆ? ಅಯ್ಯೋ ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ. ಹಾಗೆ ಇಲ್ಲಿ ಕರ್ತವ್ಯಾನಿ, ನಮಗೆ ಯಾವುದೇ ರೀತಿಯಾದಂತಹ ಫಲದ ನಿರೀಕ್ಷೆ ಇರೋದಿಲ್ಲ. ಅಲ್ಲಿ ಕೇವಲ ನನ್ನ ಕರ್ತವ್ಯ. ಉದಾಹರಣೆ, ಒಂದು ಮಗುವನ್ನ ನೋಡ್ಕೋಬೇಕು ಅಂತ ಅಂದ್ರೆ, ಒಬ್ಬ ದಾದಿಯನ್ನ ನಾವೇನಾದ್ರು ನೇಮಕ ಮಾಡಿದ್ವಿ ಅಂತ ಅಂದ್ರೆ, ಆ ದಾದಿಗೆ ತಿಂಗಳಿಗೆ ಕಮ್ಮಿ ಅಂದ್ರು 25,000 ರೂಪಾಯಿ ಸಂಬಳ ಕೊಡ್ಬೇಕು ಕಣ್ರಿ. ಸಪೋಸ್ ನೈಟ್ ಡ್ಯೂಟಿನೂ ಮಾಡ್ಬೇಕು ಅಂತ ಅಂದ್ರೆ ಇನ್ನೊಂದು 10,000 ಜಾಸ್ತಿ ಕೊಡ್ಬೇಕು ಅಲ್ವಾ? ಯಾರು ಫ್ರೀಯಾಗಿ ಬಂದ್ ಮಾಡ್ತಾರ? ಯಾರು ಮಾಡಲ್ಲ. ಒಬ್ರು ಮನೆಯಲ್ಲಿ ಒಬ್ರು ಪೇಷಂಟ್ ಇದ್ದಾರೆ ಅಂತ ಅಂದ್ರೂ ಅಷ್ಟೇ, ದಾದಿಯನ್ನ, ಇಬ್ರು ನರ್ಸನ್ನ ನೇಮಕ ಮಾಡ, ಅವಾಗ ಅವರೇ ಹೇಳ್ತಾರೆ, ಒಬ್ರಾಗಲ್ಲ ಇಬ್ರು ನೇಮಿಸ್ಕೊಳ್ಳಿ, ಮಾರ್ನಿಂಗ್ ಡ್ಯೂಟಿ ಒಬ್ರು, ನೈಟ್ ಡ್ಯೂಟಿ ಒಬ್ರು. ಆದ್ರೆ ತಾಯಿ ಯಾವತ್ತಾದ್ರೂ ಲೆಕ್ಕ ಹಾಕ್ತಾಳ? ನಾನು ಇವತ್ತು ಹಾಲು ಕುಡಿಸ್ತಾ ಇದ್ದೀನಿ, ಮುಂದೆ ಮಗು ನನಗೆ ಏನೋ ಒಂದು ಒಳ್ಳೇದ್ ಮಾಡುತ್ತೆ, ಅಥವಾ ಮಗು ಬಟ್ಟೆಯನ್ನ ಒಗಿಬೇಕಾದ ಅವಳು ಅನ್ಕೊಂತಾಳ, ನನಗೆ ವಯಸ್ಸಾದ್ಮೇಲೆ ನನ್ ಮಗು ಬಟ್ಟೆ ಹೋಗ್ ಕೊಡುತ್ತೆ? ಅಥವಾ ಊಟ ಮಾಡಿಸ್ಬೇಕಾರೆ ಅನ್ಕೊಂತಾಳ, ಮಗು ನನಗೆ ವಯಸ್ಸಾದ್ಮೇಲೆ ನನಗೆ ಊಟ ಹಾಕತ್ತೆ? ನೋ. ಮುಂದೆ ಅವಳು ನೋಡ್ಕೊಳ್ಳಿ ಅಂತನೂ ಅಪೇಕ್ಷೆ ಪಡೋದಿಲ್ಲ. ಅಷ್ಟೇ ಅಲ್ಲ, ಅವಳು ಯಾವುದೇ ರೀತಿಯಾದಂತಹ ಸಂಬಳದ ಅಪೇಕ್ಷೆನೂ ಇರೋದಿಲ್ಲ. ಅಯ್ಯೋ ನನ್ನ ಮಗು, ಅಯ್ಯೋ ನನ್ನ ಮಗು, ಬೆಳಗ್ಗೆನೂ ನೋಡ್ಕೊಂತಾಳೆ, ರಾತ್ರಿನೂ ನೋಡ್ಕೊಂತಾಳೆ, ರಾತ್ರಿ ಮಗು ಅಳ್ತಾ ಇದ್ರೆ ಅದನ್ನೂ ಸಮಾಧಾನ ಮಾಡ್ತಾಳೆ, ಮಗು ಮಲಗ್ದಾಗ ಎದ್ಬಿಟ್ಟು ಕೆಲ್ಸನೂ ಮಾಡ್ಕೊಂತಾಳೆ ಅಲ್ವಾ? ಯಾವತ್ತಾದ್ರೂ ಅವಳು ಕೇಳ್ತಾಳ ಏನಾದ್ರೂ ನನಗ್ ಬೇಕು ಅಂತ? ಹಾಗೇನೆ ನಾವು ಈ ಯಜ್ಞ, ದಾನ, ತಪಸ್ಸು ಮಾಡಿದಾಗ ಜಸ್ಟ್ ಲೈಕ್ ಅಮ್ಮನ ಹಾಗೆ ಯಾವುದೇ ರೀತಿಯಾದಂತಹ ಅಪೇಕ್ಷೆ ಇರಬಾರ್ದು. ಇದರಿಂದ ಏನಾಗುತ್ತೆ ಅಂತ ಅಂದ್ರೆ ನಿಶ್ಚಿತಂ ಮತಮುತ್ತಮಂ. ಅಂದ್ರೆ ನಾನಿಲ್ಲಿ ನಿನಗೆ ಕ್ಲಿಯರ್ ಆಗಿ ನನ್ನ ಒಪಿನಿಯನ್ ಅನ್ನ ಹೇಳ್ತಾ ಇದ್ದೀನಿ, ನನ್ನ ಅಭಿಪ್ರಾಯವನ್ನ ಹೇಳ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಅಂತ ಯಾಕೆ ಇಲ್ಲಿ ಭಗವಂತ ಹೇಳ್ತಿದ್ದಾನೆ ಅಂದ್ರೆ, ಅವ್ನು ಹೇಳಿದ್ನಲ್ಲ ಅರ್ಜುನ, ನನಗೆ ಯಾರೋ ಬೇರೆಯವ್ರು ಹೇಳಿದ್ ಬೇಡ, ನೀನ್ ಹೇಳಿದ್ದೇ ನನಗ್ ಬೇಕು, ಈಗ ನೀನ್ ಹೆಂಗ್ ಹೇಳ್ತೀಯೋ ಹಂಗೆ ಅಂತ ಅವ್ನು ಹೇಳದ್ನಲ್ಲ. ಅದಕ್ಕೆ ಇಲ್ಲಿ ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ ಅಂದ್ರೆ, ಉತ್ತಮಂ ಅಂತ ಅಂದ್ರೆ ಒಳ್ಳೆಯದ್ದು
ಇರುತ್ತೆ. ಅಂದ್ರೆ ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇಲ್ಲದೆ ನಮ್ಮ ವರ್ಣಕ್ಕೆ, ನಮ್ಮ ಆಶ್ರಮಕ್ಕೆ ಯಾವುದು ಬಂದಿದೆಯೋ ಅದನ್ನ ನಾನು ಕರ್ತವ್ಯ ಅಂತ ಮಾಡಿಕೊಂಡಾಗ ಭಗವಂತ ಅದನ್ನ ಸ್ವೀಕಾರ ಮಾಡ್ತಾನೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ಸಾಕಷ್ಟು ಬಾರಿ ಕೊಟ್ಟಿದ್ದೀನಿ. ನಮ್ಮ ಪುಂಡರೀಕ ಹಾಗೂ ಇವತ್ತು ಪಂಡರಾಪುರದಲ್ಲಿ ಭಗವಂತ ನೆಲೆಸಿರೋದೇ ಸಾಕ್ಷಿ ಕಣ್ರಿ. ನಾನ್ ಹೇಳುವುದು ಸಾಕ್ಷಿ ಅಲ್ವೇ ಅಲ್ಲ. ಯಾಕೆ ಅಂತ ಅಂದ್ರೆ ನಾನು ಮನುಷ್ಯೆ. ಭಗವಂತನೇ ಸಾಕ್ಷಿ ಕೊಟ್ಬಿಟ್ಟಿದ್ದಾನೆ ಅಲ್ವಾ. ನೀನ್ ಆ ತಂದೆ ತಾಯಿಯ ಸೇವೆಯನ್ನ ಮಾಡಿದ್ರೆ ನೀನ್ ಹೇಳಿದ ಹಾಗೆ ನಾನು ಕೇಳ್ತೀನಿ. ನಾವು ಪಾಂಡುರಂಗನ ನೆನಪಿಸ್ಕೊಂಡಿದ್ದ ತಕ್ಷಣ ನಮಗ್ ನೆನಪಾಗ್ಬೇಕು, ಇಲ್ಲಪ್ಪ ನನಗೆ ಇವತ್ತು ಏನು ನನ್ನ ವರ್ಣಕ್ಕೆ, ನನ್ನ ಆಶ್ರಮಕ್ಕೆ ಬಂದಿದೆಯೋ ನಾನು ಆ ಕೆಲಸವನ್ನ ಮಾಡ್ತೀನಿ. ದಟ್ ಈಸ್ ಮೈ ಡ್ಯೂಟಿ. ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇಲ್ಲದೆ ಮಾಡ್ತೀನಿ. ಯಾಕೆ ಅಂತ ಅಂದ್ರೆ ನೀನು ಇವತ್ತಲ್ಲ ನಾಳೆ ನನಗೆ ಫಲವನ್ನ ಕೊಟ್ಟೇ ಕೊಡ್ತೀಯ. ನಾನು ಪೂಜೆ ಮಾಡ್ಬೇಕು, ನಾನು ಪುನಸ್ಕಾರ ಮಾಡ್ಬೇಕು, ಪಾರಾಯಣ ಮಾಡ್ಬೇಕು, ದೇವಸ್ಥಾನ ಸುತ್ತಬೇಕು, ಇದು ಯಾವುದೂ ಇಲ್ಲ. ಕೇವಲ ನನ್ನ ವರ್ಣಕ್ಕೆ, ನನ್ನ ಆಶ್ರಮಕ್ಕೆ ಯಾವ ಕೆಲಸ ಬಂದಿದೆಯೋ ಆ ಕೆಲಸ ಮಾಡಿದ್ರೆ ಸಾಕು. ಟೈಮಿಗೆ ಸರಿಯಾಗಿ 3 ಹೊತ್ತು ಅಮ್ಮ ಅಡಿಗೆ ಮಾಡಿ ಹಾಕ್ತಾ ಇದ್ದಾಳೆ ಅಂತ ಅಂದ್ರೆ ಅದು ಅವಳ ಡ್ಯೂಟಿನೇ ಇರ್ಬೋದು. ಆದ್ರೆ ಅದ್ರ ಹಿಂದೆ ಅವಳ ಪ್ರೀತಿ ಇರುತ್ತೆ. ಭಗವಂತನ ಭಕ್ತಿ ಅಂದ್ರೂ ಪ್ರೀತಿನೇ ಅಲ್ವಾ. ಅಲ್ವಾ? ಯೋಚನೆ ಮಾಡಿ ನೋಡಿ, 18ನೇ ಅಧ್ಯಾಯ ಅಂತಿದೀವಿ. ಆದ್ರೆ ಈ 18ನೇ ಅಧ್ಯಾಯದಲ್ಲಿ ಭಗವಂತ ನಮಗೆ ಎಳೆ ಎಳೆಯಾಗಿ ಹೇಳ್ತಾ ಇದ್ದಾನೆ. ನಾನು ಮೊದಲನೇ ತರಗತಿಯಿಂದನೂ ಹೇಳ್ಕೊಂಡ್ ಬರ್ತಿದ್ದೀನಿ. ಭಕ್ತಿ ಅಂದ್ರೆ ಹೆದರಿಕೆ ಅಲ್ಲ, ಭಕ್ತಿ ಅಂದ್ರೆ ಭಯ ಅಲ್ಲ, ಭಕ್ತಿ ಅಂದ್ರೆ ಪ್ರೀತಿ. ಹಾಗಿದ್ರೆ ಅಮ್ಮ ಮಾಡೋ ಎಲ್ಲಾ ಕೆಲ್ಸದಲ್ಲೂ ಪ್ರೀತಿ ಇಲ್ವಾ? ಹೆಂಡತಿ ಮಾಡೋ ಎಲ್ಲಾ ಕೆಲಸದಲ್ಲೂ ಪ್ರೀತಿ ಇಲ್ವಾ? ಸೊಸೆ ಮಾಡೋ ಎಲ್ಲಾ ಕೆಲಸದಲ್ಲೂ ಪ್ರೀತಿ ಇಲ್ವಾ? ಇದೆ ಅಲ್ವಾ? ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇಲ್ಲದೆ ನೀನು ಮಾಡುವಂತಹ ಕೆಲಸಗಳು ಏನಿದೆ ನಿನ್ನ ಕರ್ತವ್ಯ ಅಂತ ತಿಳಿದುಕೊಂಡು ಮಾಡು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅಡಿಗೆ ಮಾಡ್ತಾ ಇದೀಯಾ, ಮಗು ನೋಡ್ಕೊಳ್ತಾ ಇದೀಯಾ, ಮಗು ಬೆಳೆಸ್ತಾ ಇದೀಯಾ, ಅತ್ತೆ ಮಾವನ್ ಸೇವೆ ಮಾಡ್ತಿದ್ಯಾ, ಅಪ್ಪ ಅಮ್ಮನ್ ಸೇವೆ ಮಾಡ್ತಾ ಇದೀಯಾ, ಅಲ್ಲಿಗೆ ನಿನ್ನ ಪಾಪ ಕಳೀತಾ ಇದೆಯಲ್ಲ, ಯಾಕೆ ಯೋಚನೆ ಮಾಡ್ತೀಯಾ? ನೀನ್ ದೇವಸ್ಥಾನಕ್ಕೆ ಹೋಗ್ಬೇಕು, ಹೋಮ ಹವನವನ್ನೇ ಮಾಡ್ಬೇಕು, ಪಾರಾಯಣನೇ ಮಾಡ್ಬೇಕು, ಯಾಕೆ? ಹಾಗಿದ್ರೆ ಈ ತ್ಯಾಗದಲ್ಲಿ ಮತ್ತೆ 3 ವಿಧ ಅಂತ ಹೇಳ್ತಿದ್ದಾನೆ. ಆ 3 ವಿಧ ಯಾವ್ದಪ್ಪ ಅಂತ ನೋಡೋದಾದ್ರೆ, ನಿಯತಸ್ಯ ವಿಹಿತವಾದ ತು ಆದರೆ ಸನ್ಯಾಸಸ್ಯ ಅಂದ್ರೆ ವಿರಕ್ತಿಯು ಕರ್ಮಣ ಕಾರ ಕರ್ಮಗಳ ನ ಉಪಪದ್ಯತೆ ಎಂದು ಯೋಗ್ಯವಲ್ಲ. ಮೋಹಾತ್ ಭ್ರಾಂತಿಯಿಂದ ತಸ್ಯ ಅವುಗಳ ಪರಿತ್ಯಾಗ ತ್ಯಾಗವು ತಾಮಸ ಗುಣವು ಇರುವಂಥದ್ದು ಪರಿಕೀರ್ತಯ ಎಂದು ಹೇಳಲಾಗಿದೆ. ಅಂದ್ರೆ ವಿ ವಿಹಿತವಾದ ಕರ್ತವ್ಯವನ್ನ ತ್ಯಜಿಸಲೇಬಾರದು. ಯಾಕೆ ಅಂತ ಅಂದ್ರೆ ಮನುಷ್ಯನ ಮೋಹದಿಂದ ತನ್ನ ನಿಯಮ ಕರ್ತವ್ಯಗಳನ್ನ ಬಿಟ್ರೆ ಅದು ತಾಮಸ ಗುಣದ ಪರಿತ್ಯಾಗ ಅಂತ ಹೇಳ್ತಾರೆ. ಅಂದ್ರೆ ಈಗ ನಾವು ತ್ಯಾಗ ಅಂದ್ರೆ ಬಿಡೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ. ಹಾಗಿದ್ರೆ ಕೆಲವರು ಮಾಡೋದೇ ಇಲ್ಲ, ಅಂದ್ರೆ ಬಿಟ್ಬಿಟ್ಟಿರ್ತಾರೆ ಅಂತ ಅಂದ್ರೆ ಅದು ತ್ಯಾಗಕ್ಕೆ ಕೌಂಟ್ ಆಗತ್ತಾ ಅಂತ ಅಂದ್ರೆ ಇಲ್ಲ ರೀ. ತಾಮಸ ಗುಣದ ತ್ಯಾಗವನ್ನ ನಾವು ಬಿಡ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ನಿಯತಸ್ಯತು ಸನ್ಯಾಸಃ ಅಂತ ಅಂದ್ರೆ ಮಾಡಲೇಬೇಕಾದಂತಹ ಕರ್ತವ್ಯ. ನಾನು ಆಗ್ಲೇ ಹೇಳದ್ನಲ್ಲ, ನಾನ್ ಕರೆಂಟ್ ಉಪಯೋಗಿಸಿದೀನಿ ಅಂದ್ರೆ ನಾನು ಕರೆಂಟ್ ಬಿಲ್ ಕಟ್ಲೇಬೇಕು. ವಾಟರ್ ಉಪಯೋಗಿಸಿದೀನಿ ಅಂದಾಗ ವಾಟರ್ ಬಿಲ್ ಕಟ್ಲೇಬೇಕು. ಅಥವಾ ಹೋಟೆಲ್ನಲ್ಲಿ ಇದ್ದೀನಿ ಅಂದ ತಕ್ಷಣ, ಅಥವಾ ಬಾಡಿಗೆ ಮನೇಲಿ ಇದ್ದೀನಿ ಅಂದ ತಕ್ಷಣ ಅದ್ರ ರೆಂಟ್ ಅನ್ನ ನಾನು ಪೇ ಮಾಡ್ಲೇಬೇಕು. ಐ ಹ್ಯಾವ್ ಟು. ಊಟ ಮಾಡಿದೀನಿ ಹೋಟೆಲ್ ಅಲ್ಲಿ, ನಾನು ಬಿಲ್ ಪೇ ಮಾಡ್ಲೇಬೇಕು. ಹಾಗೇನೆ ಇಲ್ಲಿ ಭಗವಂತ ನನಗೆ ಕೊಟ್ಟಂತಹ ಕರ್ತವ್ಯ ಏನಿದೆ, ದಟ್ ಈಸ್ ಜಸ್ಟ್ ಲೈಕ್ ಎ ಬಿಲ್ ಪೇ ಮಾಡಿದ ಹಾಗೆ. ಇವತ್ ನಾವು ಒಂದು ಮೆಂಟಲಿ ಫಿಕ್ಸ್ ಆಗ್ಬೇಕು, ನಮಗೋಸ್ಕರ ಭಗವಂತ ಏನೆಲ್ಲ ಕರ್ತವ್ಯಗಳನ್ನ ಕೊಟ್ಟಿದ್ದಾನೆ. ಸೋ ಕಾಲ್ಡ್ ನಾವು ಕೆಲಸ ಅಂತ ಅನ್ಕೊಳ್ತೀವಿ. ಆ ಕೆಲಸಗಳನ್ನ ನಾನು ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇಲ್ಲದೆ ಮಾಡಿದ್ರೆ ದಟ್ ಈಸ್ ಈಕ್ವಲ್ ಟು ಬಿಲ್ ಪೇ. ಹಾಗೇನೆ ಕರ್ಮಣೋ ನ ಪಪದ್ಯತೆ ಅಂತ ಅಂದ್ರೆ
ಸೊ ಭಗವಂತನಿಗೆ ನಾವು ಬಿಲ್ ಪೇ ಮಾಡ್ಬೇಕು ಅಂತ ಗೊತ್ತಾಯ್ತು. ಬಿಡುವ ಹಾಗೆ ಇಲ್ಲ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಇದನ್ನ ಮಾಡ್ಲೇಬೇಕು. ಯಾಕೆ ಮಾಡ್ಬೇಕಪ್ಪ? ಅಥವಾ ಯಾಕೆ ಮಾಡ್ತಾನಪ್ಪ ಅಂತ ಅಂದ್ರೆ ಮೋಹ ಮೋಹತಸ್ಯ ಪರಿತ್ಯಾಗ. ಅಂದ್ರೆ ಇವನು ಏನ್ ಮಾಡ್ತಾನೆ, ಕೆಲವೊಂದನ್ನ ಬಿಡ್ತಾನೆ. ಒಬ್ಬ ವ್ಯಕ್ತಿ ಕೆಲವೊಂದನ್ನ ಬಿಡ್ತಾನೆ. ಯಾಕೆ ಬಿಡ್ತಾನೆ ಅಂತ ಅಂದ್ರೆ ಕಾರಣ ಅವನ ತಪ್ಪು ಕಲ್ಪನೆ. ಕರ್ಮ ಮಾಡಬಾರ್ದು ಅಂತ ಇರಬಹುದು, ಅಥವಾ ಅವನಿಗೆ ಅದ್ರ ಬಗ್ಗೆ ತಪ್ಪು ಕಲ್ಪನೆ ಇರುತ್ತೆ. ಈಗ ಉದಾಹರಣೆ, ಈಗ ತಪ್ಪು ಕಲ್ಪನೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು, ಅಯ್ಯೋ ಹೌದಪ್ಪ, ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ಬಿಟ್ಟಿದ್ದಾನೆ ಯಾವ್ದಕ್ಕೂ ನಾನು ನನ್ನದು ಅಂತ ಇರ್ಲೇಬಾರ್ದು. ಹಾಗಿದ್ರೆ ಒಂದು ತಿಂಗಳು ಮಗುನ ನಾನು ಮನೇಲಿ ಬಿಟ್ಬಿಟ್ಟು ಅತ್ತೆನೋ ಅಮ್ಮನೋ ಯಾರೋ ನೋಡ್ಕೊಳ್ತಾರೆ, ಅವ್ರು ನೋಡ್ಕೊಳ್ತಾರೆ ಅಂತ ನನಗೆ ಗೊತ್ತು, ನಾನು ಹೋಗಿ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ಮಗು ಗಂಟ್ಕೊಂಡಿಲ್ಲಪ್ಪ. ಅವಾಗ ಏನಂತೀವಿ ನಾವು? ನೀನು ತಪ್ಪು ಕಲ್ಪನೆಯನ್ನ ಮಾಡ್ಕೊಂಡಿದ್ಯಾ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿ ತಪ್ಪು ಕಲ್ಪನೆಯಿಂದ ನಾವು ತ್ಯಾಗವನ್ನ ಮಾಡಬಾರ್ದು. ಹಾಗೇನೆ ಇದು ತಾಮಸ ಗುಣದ ತ್ಯಾಗ ಅಂತ ಅನಿಸ್ಕೊಳ್ಳುತ್ತೆ. ನಿನ್ನ ಕರ್ತವ್ಯವನ್ನ ನೀನು ಮಾಡ್ಲೇಬೇಕು. ಅಮ್ಮ ಅಂತ ಅಂದ್ರೆ ನೀನು ಮಗುನ್ ನೋಡ್ಲೇಬೇಕು. ಮಗುವಿನ ಬಗ್ಗೆ ಪ್ರೀತಿ, ಮಮಕಾರ, ವಿಶ್ವಾಸ ಎಲ್ಲದೂ ನಿನ್ಗಿರ್ಲೇಬೇಕು. ಉದಾಹರಣೆ, ಈಗಿನ ಕೆಲವರು, ನಾನಿಲ್ಲಿ ಕ್ಷಮೆ ಇರ್ಲಿ, ನಾನಿಲ್ಲಿ ಜಾತಿಯ ಬಗ್ಗೆ ಮಾತಾಡ್ತಾ ಇಲ್ಲ. ಆದ್ರೆ ಇಲ್ಲಿ ಬ್ರಾಹ್ಮಣ ಅಂತ ಅಂದ ತಕ್ಷಣ ಅವರು ಸಂಧ್ಯಾ ವಂದನೆಯನ್ನ ಮಾಡ್ಬೇಕು, ವೇದವನ್ನ ಓದ್ಬೇಕು, ವೇದದ ಪರಿಕಲ್ಪನೆ ಅವ್ರಿಗೆ ಗೊತ್ತಿರ್ಬೇಕು, ಪೂಜೆ ಪುನಸ್ಕಾರದ ಬಗ್ಗೆ ಅವರು ತಿಳ್ಕೊಂಡಿರ್ಬೇಕು. ಮೊದ್ಲೆಲ್ಲ ಹಾಗೆ ಇದ್ದಿದ್ದು ಅಲ್ಲ. ನಾನಿಲ್ಲಿ ಅದಕ್ಕೆ ಇಲ್ಲಿ ಹೇಳಿದ್ದು, ಇಲ್ಲಿ ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ. ಇಲ್ಲಿ ವರ್ಣ ಅಂತ ಅಂದಾಗ ನೋಡಿ, ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ ಅಂತ ಬರ್ತಾ ಹೋಗ್ತಾರೆ. ಈಗ ನಮ್ಮೆಲ್ಲರಿಗೂ ಗೊತ್ತು, ಬ್ರಾಹ್ಮಣ ಅಂದ ತಕ್ಷಣ ಅವನಿಗೆ ಪೂಜೆ ಪುನಸ್ಕಾರ, ವೇದ, ಹೋಮ ಹವನ ಎಲ್ಲ ಗೊತ್ತಿರ್ಬೇಕು ಅಂತ. ಆದ್ರೆ ಈಗಿನ ಕಾಲದಲ್ಲಿ ಹೇಗಾಗೋಗಿದೆ ಅಂತ ಅಂದ್ರೆ, ಬ್ರಾಹ್ಮಣರು ಅನ್ನೋದು ಒಂದು ಜಾತಿಗೆ ಸೀಮಿತವಾಗಿದೆ. ಅವರ ಮನೆಗೆ ಪೂಜೆಗೆನೆ ಇನ್ನೊಬ್ರು ಬಂದು ಪೂಜೆ ಮಾಡಿಸಿ ಕೊಡ್ಬೇಕು. ಬಿಕಾಸ್ ದೇ ಡೋಂಟ್ ನೋ. ಅದಕ್ಕಿಂತ ಹೆಚ್ಚಾಗಿ ಎಷ್ಟೋ ಮನೆಗಳಲ್ಲಿ ಸಂಧ್ಯಾ ವಂದನೆ ಮಾಡೋದಿಲ್ಲ, ಪೂಜೆ ಪುನಸ್ಕಾರಗಳನ್ನ ಮಾಡೋದಿಲ್ಲ. ಯಾಕೆ ಅಂತ ಅಂದ್ರೆ ಹೀಗಾಗೋಗಿದೆ ಅಂತ ಅಂದ್ರೆ, ಇದೆಲ್ಲ ಓಲ್ಡ್ ಸ್ಟೈಲ್, ನಾನ್ ಮಾಡೋದಿಲ್ಲ. ತಪ್ಪು ಕಲ್ಪನೆ. ಇದನ್ನ ಮಾಡೋದ್ರಿಂದ ಏನಾಗೋಗ್ಬಿಡತ್ತೆ, ಇದು ಮಾಡ್ಲಿಲ್ಲ ಅಂದ್ರೆ ಏನಾಗತ್ತೆ, ಸುಮ್ನೆ ವಾದ ವಿವಾದಗಳು ಆಗುತ್ತೆ ವಿನಃ ಇಲ್ಲಿ ಅವರು ಅವರ ಕರ್ತವ್ಯವನ್ನ ಮಾಡೋದಿಲ್ಲ. ಈಗ ಎಕ್ಸಾಂಪಲ್ ನಾನು ಹೇಳಿದ್ದಷ್ಟೇ. ಈಗ ಮ ಉಪನಯನ ಆಗಿದೆ ಅಂದ ತಕ್ಷಣ ಅವನು ಮಾಡ್ಲೇಬೇಕು, ಸಂಧ್ಯಾ ವಂದನೆ ಮಾಡ್ಲೇಬೇಕು, ಅದು ಕರ್ತವ್ಯ. ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ನಮ್ಮಲ್ಲೇನಿಲ್ಲ, ಉಪನಯನ ಆದ್ರೆ ಸಾಕು ಬಿಡಿ, ಏನ್ ಪರವಾಗಿಲ್ಲ, ನಡೆಯುತ್ತೆ. ತಪ್ಪು ಕಲ್ಪನೆ. ದೇವಸ್ಥಾನಕ್ಕೆ ಹೋಗ್ಲೇಬೇಕು, ಹೋಮ ಮಾಡ್ಬೇಕು, ಹವನ ಮಾಡ್ಬೇಕು, ಏಕಾದಶಿ ವ್ರತ ಮಾಡ್ಬೇಕು. ಏಕಾದಶಿ ವ್ರತ ನನ್ನ ಕೈಲೆಲ್ಲ ಆಗಲ್ಲ ಕಣ್ರಿ, ಎಲ್ರಿ ಆಗತ್ತೆ, ನನಗೆ ವಯಸ್ಸಾಯ್ತು, ನಾನು ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀನಿ, ಇನ್ನೊಂದು ಮತ್ತೊಂದು. ದೇ ವಿಲ್ ಸ್ಟಾರ್ಟ್ ಸರ್ಚಿಂಗ್ ನೆಪಗಳು. ಹಾಗಾಗಿ ಇವರು ಇದನ್ನೆಲ್ಲ ತ್ಯಾಗ ಮಾಡ್ತಾರೆ. ಉದಾಹರಣೆ ನಾನು ಹೇಳಿದ್ದೆ ಎಕ್ಸಾಂಪಲ್. ಯಾಕೆ ಇದನ್ನೆಲ್ಲ ತ್ಯಾಗ ಮಾಡ್ತಾರೆ ಅಂದ್ರೆ, ಕೇವಲ ಇದನ್ನ ತ್ಯಾಗ ಅಂತ ಕರೆಯೋದಿಲ್ಲ. ಮಾಡದೇ ಇರೋದು ಬಿಡೋದು ತ್ಯಾಗ ಅಲ್ವಾ? ಈಗ ಹೌದು, ನಾನು ಸಂಧ್ಯಾ ವಂದನೆ ಮಾಡ್ತಾ ಇಲ್ಲ, ಹಂಗಾರೆ ಇದು ತ್ಯಾಗ ಆಗತ್ತಾ? ಬಿಟ್ಬಿಟ್ಟಿದ್ದೀನಲ್ಲ, ದೇವ್ರನ್ನ ನಂಬಲ್ಲ, ಬಿಟ್ಬಿಟ್ಟಿದ್ದೀನಲ್ಲ, ಇದು ತ್ಯಾಗ ಆಗತ್ತಾ? ನೀವು ಕೆಲವರನ್ನ ಮಾತಾಡಿಸ್ಬೇಕು. ಎಲ್ರಿ ದೇವ್ರೇ ಇಲ್ಲ ಅಂತ ವಾದ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ನಾನು ದುಡಿದ್ರೆ ಇವತ್ತು ನನ್ನ ಮನೆ ಸಾಕ್ತಾ ಇದೆ, ನಾನು ಅಡಿಗೆ ಮಾಡಿದ್ರೆ ನನ್ನ ಮಕ್ಕಳು ಊಟ ಮಾಡ್ತಾರೆ, ನಿಮ್ಮ ದೇವ್ರು ಏನ್ ಮಾಡ್ತಾನೆ ಅಂತ ಈ ರೀತಿ ಇಲ್ಲ ಸಲ್ಲದ ಪೊಳ್ಳು ವಾದಗಳನ್ನ ಮಾಡ್ತಾರೆ. ಅಂತಹವರಿಗೆ ನಾವು ಬಿಟ್ಬಿಡ್ಬೇಕು, ಮೂರ್ಖರು ಅಂತ ಬಿಟ್ಬಿಡ್ಬೇಕು. ಆದ್ರೆ ಇವರು ಬಿಟ್ಟಿರೋದು ಇದು ತ್ಯಾಗ ಅಂತ ಅನ್ಕೊಳಲ್ಲ, ಇದೆಲ್ಲ ರಾಜಸ ತ್ಯಾಗ ಅಂತ ಅನ್ಕೊಳತ್ತೆ.
ಸಾರಿ, ತಾಮಸ ತ್ಯಾಗ ಅಂತ ಅನ್ಕೊಳುತ್ತೆ. ಹಾಗಿದ್ರೆ ರಾಜಸ ತ್ಯಾಗನೂ ಇದೆಯಾ ಅಂತ ಅಂದ್ರೆ ಹೌದು, ರಾಜಸ ತ್ಯಾಗನೂ ಸಹ ಇದೆ. ರಾಜಸ ತ್ಯಾಗ ಹೇಗಿದೆಯಪ್ಪ ಅಂದ್ರೆ ದುಃಖವು ಇತಿ ಎಂದು ಏವ ಖಂಡಿತವಾಗಿಯೂ ತತ್ ಯಾವ ಕರ್ಮವನ್ನ ಕಾಯ ಶರೀರದ ಕ್ಲೇಶ ತೊಂದರೆಯ ಭಯಾತ್ ಹೆದರಿಕೆಯಿಂದ ತ್ಯಜಿಸುತ್ತಾನೋ ಸಹ ಅವನು ಕೃತ್ವ ಮಾಡಿದ ನಂತರ ರಾಜಸಂ ರಜೋಗುಣದಲ್ಲಿ ತ್ಯಾಗವನ್ನ ಇಲ್ಲ ಏವ ಖಂಡಿತವಾಗಿಯೂ ತ್ಯಾಗದ ಫಲವನ್ನ ಲಭ್ಯತೆ ಪಡೆಯುತ್ತಾನೆ. ಅಂದ್ರೆ ಈ ತಾಮಸ ಗುಣದವರಿಗೆ ಗೊತ್ತಿಲ್ಲ ಬಿಡಿ, ಅವ್ರಿಗೇನು ಗೊತ್ತಿಲ್ಲ, ಹಾಗಾಗಿ ಬಿಟ್ಬಿಟ್ಟಿದ್ದಾರೆ. ಆದ್ರೆ ಈ ರಾಜಸ ಗುಣದವ್ರು ಏನಿರ್ತಾರೆ, ಇವರು ಸೋಂಬೇರಿತನದಿಂದ ಬಿಟ್ಟಿರ್ತಾರೆ. ಉದಾಹರಣೆ, ಕರ್ಮ ಮಾಡೋದಿಲ್ಲ. ಕರ್ಮ ಇಸ್ ನಥಿಂಗ್ ಬಟ್ ಕೆಲಸ ಮಾಡೋದಿಲ್ಲ. ನಾನು ಹೇಳದ್ನಲ್ಲ, ಏಕಾದಶಿ ಮಾಡಿ ಅಂದ್ರೆ ತಪ್ಪು ಕಲ್ಪನೆ. ಇಲ್ಲ ರೀ, ಅದು ವೈಷ್ಣವ್ರು ಮಾಡೋದು, ಅದು ಅವ್ರು ಮಾಡೋದು, ಇದು ಇವ್ರು ಮಾಡೋದು, ಇದು ಹೀಗ್ ಮಾಡಬಾರ್ದು, ಅದು ಹಾಗ ಮಾಡಬಾರ್ದು. ಹಾಗೇನೆ ಅವರಿಗೆ ಈ ಎಲ್ಲಾ ಗೊತ್ತಿರುತ್ತೆ, ಆದ್ರೂ ಮಾಡಲ್ಲ. ಈ ತಾಮಸ ಗುಣದವರಿಗೆ ಗೊತ್ತಿರಲ್ಲ, ಆದ್ರೆ ಈ ರಾಜಸ ಗುಣದವರಿಗೆ ಗೊತ್ತಿದ್ರೂ ಸಹ ಮಾಡೋದಿಲ್ಲ. ಯಾಕೆ ಅಂದ್ರೆ ಇವರು ಸೋಂಬೇರಿಗಳು. ತಾಮಸ ಗುಣದವರು ಪಾಪ ದಡ್ರು, ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಹೇಳಿದ್ರೆ ತಿಳ್ಕೊಳ್ತಾರೆ. ಆದ್ರೆ ಈ ತಾಮಸ ಗುಣದವ್ರು ಹೇಗೆ ಗೊತ್ತಾ, ಸೋಂಬೇರಿಗಳು. ಈಗ ಹೇಳ್ತಾರಲ್ಲ, ಮಲಗಿರೋರ್ನ ಎಬ್ಬಿಸ್ಬೋದು. ಈಗ ಸಪೋಸ್ ತಾಮಸ ಗುಣದವ್ರಿಗೆ ಎಬ್ಬಿಸ್ಬಿಟ್ಟು ಇಲ್ಲಪ್ಪ ಹೀಗಲ್ಲ ಹೀಗೆ ಅಂತ ಹೇಳ್ಬೋದು. ಆದ್ರೆ ಈ ರಾಜಸ ಗುಣದವರು ಎದ್ದೇಳೋದೇ ಇಲ್ಲ. ಅಂದ್ರೆ ಇವರು ಮಲಗಿದ ಹಾಗೆ ನಾಟಕ ಮಾಡೋವಂಥವ್ರು. ಅವ್ರಿಗೆ ಎಬ್ಸಕ್ಕಾಗತ್ತಾ? ಖಂಡಿತ ಎಬ್ಸಕ್ಕಾಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಹೋಗ್ತಾರೆ, ದುಃಖ ಮಿತ್ಯೇವ ಯತ್ ಕರ್ಮ ಅಂತ. ಅಂದ್ರೆ ಯಾರು ಮಾಡ್ತಾರೆ ಈ ರೀತಿ, ಅದಕ್ಕೆ ಹೆಚ್ಚಾಗಿ ಇವ್ರಿಗೆ ಏನಾಗುತ್ತೆ, ಕಾಯ ಕ್ಲೇಶ ಭಯತ್ ತ್ಯಜೇತ್ ಅಂತ. ಅಂದ್ರೆ ಹೇಳಿದ್ನಲ್ಲ, ದೇಹಕ್ಕೆ ಸುಸ್ತಾಗತ್ತೆ, ಮನ್ಸಿಗೆ ಬೋರ್ ಆಗತ್ತೆ. ಅಯ್ಯೋ ಯಾರೀ ದೇವಸ್ಥಾನಕ್ ಬರ್ತಾರೆ, ನಾ ದೇವಸ್ಥಾನದಲ್ಲಿ ಬೋರಪ್ಪ, ಪ್ರವಚನ ಎಲ್ಲ ಯಾರೀ ಕೇಳ್ತಾರೆ, ಪ್ರವಚನ ಕೇಳಕ್ ಬೋರು. ಮತ್ತೇನು ಗೊತ್ತಾ, ಅಲ್ಲಿ ನನಗ್ ಬರಕ್ ಇಷ್ಟನೇ ಆಗಲ್ಲ ಕಣ್ರಿ, ಅಲ್ಲಿ ವಾತಾವರಣನೇ ಚೆನ್ನಾಗಿರಲ್ಲ. ಈ ರೀತಿ ನೆಪಗಳು ಹೇಳ್ತಾ ಹೋಗ್ತಾರೆ. ಅಥವಾ ಆರಂಭ ಮಾಡ್ತಾರೆ ಯಾವುದೋ ಒಂದು ಏಕಾದಶಿ ವ್ರತ ಮಾಡ್ಬೇಕಾ, ದೇ ವಿಲ್ ಸ್ಟಾರ್ಟ್. ಆದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಅವರು ಮುಂದುವರ್ಸೋದಿಲ್ಲ. ದುಃಖ, ಮನಸ್ಸಿಗೆ ದುಃಖ ಬರ್ತಾ ಹೋಗುತ್ತೆ. ನಾನು ಹೇಳದ್ನಲ್ಲ, ಬೋರ್ ಆಗತ್ತೆ. ಭಗವಂತನ ಕೆಲಸದಲ್ಲಿ ಎಂತ ಬೋರ್ ಆಗತ್ತೆ ಗೊತ್ತಿಲ್ಲ. ಪಾರಾಯಣ ಮಾಡ್ರಿ, ಪಾರಾಯಣ ಮಾಡಲ್ಲ. ಅಯ್ಯೋ ಹೋಗ್ರಿ, ಯಾರ್ರೀ ಮಾಡ್ತಾರೆ ಪಾರಾಯಣ. ಕ್ರಮ ಇರೋದಿಲ್ಲ. ಎಲ್ಲವುದಕ್ಕೂ ಸಹ ಶಾರ್ಟ್ ಕಟ್ ಹುಡುಕ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಬನ್ರಿ ವಿಷ್ಣು ಸಹಸ್ರನಾಮ ಓದೋಣ ಅಂತ ಅಂದ್ರೆ, ಅಯ್ಯೋ ಯಾರ್ರೀ ವಿಷ್ಣು ಸಹಸ್ರನಾಮ ಓದ್ತಾರೆ, ಅರ್ಧ ಗಂಟೆ ಬೇಕು ರೀ ವಿಷ್ಣು ಸಹಸ್ರನಾಮ ಓದಕ್ಕೆ. ಅದಕ್ಕಿಂತ ಪಾಪ ಪದ್ಮಪುರಾಣದಲ್ಲಿ ಇದೆಯಲ್ಲ, ಶ್ರೀರಾಮ ರಾಮ ರಾಮೇತಿ ಹೇಳಿದ್ರೆ ಮುಗ್ದೋಯ್ತು. ಯಾಕ್ರಿ ಟೈಮ್ ವೇಸ್ಟ್ ಮಾಡ್ಬೇಕು? ಟೈಮ್ ಉಳಿಯಲ್ವಾ? ಇನ್ನೊಂದ್ ಸೀರಿಯಲ್ ನೋಡ್ಬೋದಲ್ವಾ ಆ ಸಮಯದಲ್ಲಿ? ಹೀಗೆ ಇದು ರಾಜಸ ತ್ಯಾಗ ಅಂತ ಹೇಳ್ತಾರೆ. ಅಂದ್ರೆ ಸೋಂಬೇರಿತನ ಅವರಲ್ಲಿ ತುಂಬಾ ಇರುತ್ತೆ. ಹಾಗಾಗಿ ರಾಜಸ ತ್ಯಾಗ ಬಿಡುವುದು, ಹಾಗಾಗಿ ನಿಜವಾದ ಫಲ ಇವರಿಗೆ ಖಂಡಿತವಾಗ್ಲೂ ಸಹ ಸಿಗೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಇವರು ಮಾಡೋ ಯಾವ ಕೆಲಸವೂ ಸಹ ದೇವರಿಗೆ ಖುಷಿ ಆಗಬೇಕು ಅಂತ ಅವರು ಮಾಡೋದೇ ಇಲ್ಲ. ಹಾಗಿದ್ರೆ ಇವರು ನಿಜವಾಗ್ಲೂ ಸೋಂಬೇರಿಗಳ ಅಂತ ನೋಡೋದಿದ್ರೆ, ಕೇವಲ ದೇವರ ವಿಷಯದಲ್ಲಿ ಅಷ್ಟೇ ಇವ್ರು ಸೋಂಬೇರಿಗಳು. ಲೌಕಿಕವಾಗಿ ಆರಾಮಾಗಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಹೇಳದ್ನಲ್ಲ, ಸಂಧ್ಯಾ ವಂದನೆ ಮಾಡಿ ಅಂದ್ರೆ ಟೈಮ್ ವೇಸ್ಟು, ವಿಷ್ಣು ಸಹಸ್ರನಾಮ ಓದ್ರಿ ಟೈಮ್ ವೇಸ್ಟು. ಅದೇ ಮೂವಿಗೆ ಹೋಗೋಣ ಬನ್ನಿ ಅನ್ನಿ, ಓ ಐ ಆಮ್ ರೆಡಿ. ಅಲ್ಲಿಗೆ ವಿಷ್ಣು ಸಹಸ್ರನಾಮ ಓದೋದಿಕ್ಕೆ 30 ನಿಮಿಷ ಟೈಮ್ ಇರೋದಿಲ್ಲ, ಸಂಧ್ಯಾ ವಂದನೆ ಮಾಡೋದಿಕ್ಕೆ ಟೈಮ್ ಇರೋದಿಲ್ಲ, ಫಿಲಂ ನೋಡೋದಿಕ್ಕೆ 3 ಗಂಟೆ ಟೈಮ್ ಇರುತ್ತಾ? ಅಥವಾ ಇನ್ನೆಲ್ಲೋ ಹೋಗಿ ಮಸಾಲೆ ದೋಸೆ ತಿನ್ಕೊಂಬರೋಣ ಅಂದ್ರೆ ಟೈಮ್ ಇರುತ್ತಾ? ಯೋಚನೆ ಮಾಡಿ. ಭಗವಂತನ ವಿಷಯದಲ್ಲಿ ಮಾತ್ರ ಇವರಿಗೆ ಸೋಂಬೇರಿತನ, ಆದ್ರೆ ಲೌಕಿಕ ವಿಷಯದಲ್ಲಿ ಇಲ್ಲ. ಅವ್ರು ಎಲ್ಲದಕ್ಕೂ ರೆಡಿ ಇರ್ತಾರೆ.
ಹಾಗಾಗಿ ದೇವರ ಅನುಗ್ರಹ ಅವ್ರಿಗೆ ಹೇಗೆ ಸಿಗೋದಿಕ್ಕೆ ಸಾಧ್ಯ? ನಮ್ಮಲ್ಲೂ ಸಹ ಈ ರೀತಿ ಮಾಡ್ತಾ ಇದ್ರೆ, ಈ ರೀತಿ ಇದ್ರೆ ದಯವಿಟ್ಟು ನಾವು ನಮ್ಮನ್ನ ಟ್ಯೂನ್ ಮಾಡ್ಕೋಬೇಕು. ನಮ್ಮನ್ನ ನಾವು ಸರಿ ಮಾಡ್ಕೋಬೇಕು. ಇನ್ನಷ್ಟು ಮತ್ತಷ್ಟು ನಾವು ಭಗವಂತನಿಗೆ ಇಷ್ಟ ಆಗಬೇಕು ಅಂತ ಭಗವಂತ ಈ ಎಲ್ಲ ವಿಷಯಗಳನ್ನ ಹೇಳ್ತಾ ಇರೋದು ಅಷ್ಟೆ. ಹಾಗಾಗಿ ನಾವು ಕೇವಲ ಲೌಕಿಕ ಆಸಕ್ತಿಯಲ್ಲಿ ಇದ್ದು ಭಗವಂತನ ವಿಷಯದಲ್ಲಿ ಸೋಂಬೇರಿತನ ಇದ್ರೆ ಅದು ರಾಜಸ ತ್ಯಾಗ ಆಗತ್ತೆ. ಆ ರೀತಿ ತ್ಯಾಗವನ್ನ ಮಾಡಬೇಡಿ. ಮತ್ತೆ ಇನ್ಯಾವ ರೀತಿ ತ್ಯಾಗ ಮಾಡ್ಬೇಕಪ್ಪ ಅಂದ್ರೆ, ಕಾರ್ಯಂ ಮಾಡಲೇಬೇಕಾದುದು ಇತಿ ಎಂದು ಏವ ನಿಜವಾಗಿಯೂ ಯತ್ ಯಾವ ಕರ್ಮವನ್ನ ನಿಯತ್ ವಿಹಿತವಾದ ಕ್ರಿಯತೆ ಮಾಡುತ್ತಾನೋ ಅರ್ಜುನನೇ, ಸಂಘವನ್ನ ತ್ಯಜಿಸಿ ಫಲವನ್ನ ಕೂಡ ಏವ ಖಂಡಿತವಾಗಿಯೂ ಆವ ತ್ಯಾಗವು ಸಾತ್ವಿಕ ಸತ್ವಗುಣದಲ್ಲಿ ಇರುವಂತಹುದು ಮತ ನನ್ನ ಅಭಿಪ್ರಾಯ. ಅಂದ್ರೆ ಏನೇ ಮಾಡಿದ್ರೂ ಸಹ ಅದರಲ್ಲಿ ಸತ್ವಗುಣನೇ ತುಂಬಿರ್ಬೇಕು ಅಂತ ಭಗವಂತ ಹೇಳ್ತಾ ಹೋಗ್ತಾನೆ. ಅದಕ್ಕೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನೆ, ತನಗೆ ವಿಹಿತವಾದ ಕರ್ಮವನ್ನ ಮಾಡ್ಬೇಕು. ಅಂದ್ರೆ ಅವನ ವರ್ಣಕ್ಕೆ, ಅವನ ಆಶ್ರಮಕ್ಕೆ ಯಾವುದು ಬಂದಿದೆಯೋ ಅದನ್ನ ಅವನು ಕಣ್ಣಿಗೊತ್ಕೊಂಡು ಮಾಡ್ತಾ ಇರ್ತಾನೆ. ಬನ್ರಿ ದೇವಸ್ಥಾನಕ್ಕೆ ಹೋಗೋಣ, ಇಲ್ಲ ಕಣ್ರಿ ಅತ್ತೆಗ್ ಮಾತ್ರೆ ಕೊಡ್ಬೇಕು, ಅಮ್ಮನ್ ಕಣ್ಣ ಆಪರೇಷನ್ ಆಗಿದೆ, ನಾನು ಅವ್ರಿಗೆ ಡ್ರಾಪ್ಸ್ ಹಾಕಬೇಕು. ನೋಡಿ, ಅಲ್ಲಿ ರಾಜಸ ಗುಣದವರು ಬರಲ್ಲ ಅಂತ ಅವರು ಹೇಳಿದ್ರು. ಆದ್ರೆ ಯಾಕೆ ಹೇಳಿದ್ರು? ಫಿಲಮಿಗ್ ಬರಕ್ ಟೈಮ್ ಆಗ್ತಿತ್ತಲ್ಲ ಅದಕ್ಕೆ. ಆದ್ರೆ ಇವ್ರು ಸಾತ್ವಿಕ ಗುಣದವ್ರು ಹಾಗಲ್ಲ, ಇದು ನನ್ನ ಕರ್ತವ್ಯ, ನಾನು ಮಾಡ್ಬೇಕು. ಅವ್ರಿಗೆ ಬೇಕಾದ್ರೆ ಫಿಲಮಿಗ್ ಕರೀರಿ, ಫಿಲಮ್ಗೂ ಅವ್ರು ಬರಲ್ಲ ಅಂತಾರೆ. ಇಲ್ಲ ಕಣ್ರಿ, ನಾನು ಅಮ್ಮನಿಗೆ ಕಣ್ಣಿಗೆ ಡ್ರಾಪ್ಸ್ ಹಾಕ್ಬೇಕಲ್ಲ, ಹಾಗಾಗಿ ನಾನು ಬರಲ್ಲ, ಅಮ್ಮನ್ ನೋಡ್ಕೋಬೇಕು, ಅತ್ತೆನ್ ನೋಡ್ಕೋಬೇಕು, ಮಗುನ್ ನೋಡ್ಕೋಬೇಕು. ಅಂದ್ರೆ ತನ್ನ ವರ್ಣಕ್ಕೆ, ತನ್ನ ಆಶ್ರಮಕ್ಕೆ ಅವನು ಏನ್ ಮಾಡ್ತಾ ಇರ್ತಾನೆ? ನ್ಯಾಯವನ್ನ ಒದಗಿಸ್ತಾ ಇರ್ತಾನೆ. ನಿಯತಂ ಕರ್ಮ, ಮನಸ್ಸಿಟ್ಟು ಅವನು ಆ ಕರ್ಮವನ್ನ ಮಾಡ್ತಾನೆ. ಇಲ್ಲ ನನ್ನ ಮಗು, ನನ್ನ ಮನೆ, ಇಲ್ಲಿ ನೋಡಿ, ಇಲ್ಲಿ ನನ್ನ ಮಗು, ನನ್ನ ಮನೆ, ನನ್ನ ಕರ್ತವ್ಯ, ಇದು ಕೇವಲ ಕರ್ತವ್ಯಕ್ಕೆ. ನನ್ನ ಮನೆ ನಂದು ಅನ್ನೋದಿಲ್ಲ ಅಲ್ಲಿ. ಇಲ್ಲಪ್ಪ, ಭಗವಂತ ನನಗೆ ನನ್ನ ಕರ್ತವ್ಯವನ್ನ ಕೊಟ್ಟಿದ್ದಾನೆ, ನಾನ್ ಮಾಡಬೇಕು. ಅಯ್ಯೋ ನನ್ಮನೆ ಅಲ್ಲ, ಇದು ಅಹಂಕಾರನೂ ಅಲ್ಲ, ನಾನತ್ವನೂ ಅಲ್ಲ. ಇಲ್ಲಿ ಇರೋದೇನೋ ಮನಸ್ಸು ಅಷ್ಟೆ. ಅಯ್ಯೋ ನನ್ ಕರ್ತವ್ಯ ಇದು, ನಾನ್ ಮಾಡ್ಬೇಕು, ಭಗವಂತ ಕೊಟ್ಟಿರೋದಿದು. ಈ ರೀತಿಯಾಗಿ. ಯಾಕೆ ಅಂತ ಅಂದ್ರೆ, ಆಸ್ ಎ ಸ್ಟೂಡೆಂಟ್, ಈಗ ಒಬ್ಬ ವಿದ್ಯಾರ್ಥಿ ಮನಸ್ಸಿಟ್ಟು ಓದ್ತಾನೆ. ಯಾಕೆ ಅಷ್ಟೊಂದು ಮನಸ್ಸಿಟ್ಟು ಓದ್ತಾನಪ್ಪ ಅಂತಂದ್ರೆ, ಎಕ್ಸಾಮ್ ತಯಾರಿ ಇದೆ, ಎಕ್ಸಾಮ್ ಬರ್ತಾ ಇದೆ, ನಾನು ಓದ್ಲೇಬೇಕು, ನಾನ್ ಸ್ಕೋರ್ ಮಾಡ್ಲೇಬೇಕು. ಅಂದ್ರೆ ಅವನ ವರ್ಣಕ್ಕೆ, ಅವನ ಆಶ್ರಮಕ್ಕೆ ಏನ್ ಕೆಲ್ಸ ಬಂದಿದೆ, ಅವನ ಅದನ್ನ ತುಂಬಾ ನಿಯಮ ನಿಷ್ಠೆಯಿಂದ ಮಾಡ್ತಾ ಇರ್ತಾನೆ. ಬಾ ಪಾರ್ಟಿ ಮಾಡೋಣ, ಇಲ್ಲ ನಾನು ಓದ್ಬೇಕು. ಅಪ್ಪ ಅಮ್ಮ ತುಂಬಾ ಕಷ್ಟಪಟ್ಟು ಫೀಸ್ ಕಟ್ಟಿದ್ದಾರೆ, ನನ್ಗೆ ಯಾವ್ದೋ ಒಂದು ಕಾಲೇಜಲ್ಲಿ ಸೀಟ್ ಬೇಕು, ನಾನು ಓದ್ಬೇಕು. ಅಥವಾ ಮುಂದೆ ಯಾವ್ದೋ ಒಂದು ಕೋರ್ಸ್ ಮಾಡ್ಬೇಕು, ನಾನು ಓದ್ಬೇಕು. ಈಗ ನೋಡಿ, ಆರೋಗ್ಯ ಇರ್ಬೋದು, ವಿದ್ಯೆ ಇರ್ಬೋದು, ಇದೆಲ್ಲ ನಮಗೆ ನಾವೇ ಬೆಳೆಸ್ಕೊಳ್ಳುವಂಥದ್ದು ಬಿಟ್ರೆ, ಎಲ್ಲಿಂದನೋ ತಂದು ಅಮೆಝಾನ್ ಇಂದನೋ ಅಥವಾ ಫ್ಲಿಪ್ಕಾರ್ಟ್ ಇಂದನೋ ತಂದ್ಬಿಟ್ಟು ತುಂಬೋ ಅಂಥದ್ದಲ್ವೇ ಅಲ್ಲ. ಆಗುತ್ತಾ? ಆಗಲ್ಲ. ಅದೇ ರೀತಿ ಇಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಸಂಘಂ ತ್ಯಕ್ತ್ವಾ ಫಲಂ ಚೈವ ಸ ತ್ಯಾಗ ಸಾತ್ವಿಕೋ ಮತಃ. ಅಂದ್ರೆ ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇರೋದಿಲ್ಲ. ಅವ್ರು ಎಲ್ಲ ತಮ್ಮ ಕರ್ತವ್ಯವನ್ನ ಮಾಡ್ತಾರೆ, ತುಂಬಾ ನಿಯಮ ನಿಷ್ಠೆಯಿಂದ ಅವರ ಕರ್ತವ್ಯವನ್ನ ಮಾಡ್ತಾರೆ. ಆದ್ರೆ ಯಾವುದೂ ಅವರಿಗೆ ಫಲದ ಅಪೇಕ್ಷೆ ಇರೋದಿಲ್ಲ, ಅಹಂಕಾರ ಇರೋದಿಲ್ಲ, ಮಮಕಾರ ಇರೋದಿಲ್ಲ. ಅಹಂಕಾರವನ್ನ ಬಿಟ್ಟು, ಮಮಕಾರವನ್ನ ಬಿಟ್ಟು ಅವರ ಪಾಲಿನ ಕರ್ತವ್ಯವನ್ನ ಭಗವಂತ ನನಗೆ ಕೊಟ್ಟಿದ್ದಾನೆ. ಯಾಕೆ ಇಲ್ಲಿ ಭಗವಂತ ಕೊಟ್ಟಿದ್ದಾನೆ ಅಂತ ಅಂದ್ರೆ, ಭಗವಂತ ಈಗ ಫಾರ್ ಎಕ್ಸಾಂಪಲ್ ಸೌಮ್ಯ ಅನ್ನೋ ಒಂದು ಈಗ ನನ್ನ ಗುರುತು ಅದು, ಆ ಗುರುತಿಗೆ ಒಂದು ಶರೀರವನ್ನ ಕೊಟ್ಟಿದ್ದಾನೆ, ಅವರಿಗೆ ಏನೋ ಒಂದು ಕರ್ತವ್ಯ ಕೊಟ್ಟಿದ್ದಾನೆ ಅಂದ್ರೆ ಅದರಿಂದ ಏನೋ ಒಳ್ಳೇದಿರುತ್ತೆ. ನಮಗ್ ಗೊತ್ತಿರಲ್ಲ ರೀ. ಯಾರಿಗಾರು ಗೊತ್ತಿತ್ತಾ ವಾಟ್ ನೆಕ್ಸ್ಟ್ ಅಂತ? ಯಾರಿಗೂ ಗೊತ್ತಿರ್ಲಿಲ್ಲ. ಹಾಗೆ ಇಲ್ಲಿ ಭಗವಂತ ನಮ್ಮ
ಕ್ಯಾರೆಕ್ಟರ್‌ನ ಒಂದು ಸೃಷ್ಟಿ ಮಾಡಿದಾನೆ ಅಂತ ಅಂದ್ರೆ, ನಮಗಿಂತ ಈ ಕ್ಯಾರೆಕ್ಟರ್‌ನ ಬೇರೆಯವರು ಚೆನ್ನಾಗಿ ನಿಭಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅವನಿಗೆ ಗೊತ್ತು. ನಾವ್ ಅನ್ಕೋಬಹುದು, ಅಯ್ಯೋ ನಿಮ್ಗೇನ್ರಿ ಗೊತ್ತು ನನ್ ಕಷ್ಟ ಅಂತ ಅನ್ಬೋದು. ಅಥವಾ ನಾವ್ ಅನ್ಕೋಬಹುದು, ಅಯ್ಯೋ ಅವ್ರು ತುಂಬಾ ಸುಖವಾಗಿದಾರಪ್ಪ, ಅವ್ರ ಜಾಗದಲ್ಲಿ ನಾನು ಇದ್ದಿದ್ರೆ ಹೀಗ್ ಮಾಡ್ತಿದ್ದೆ. ಮಾಡಕ್ ಆಗ್ತಿರ್ಲಿಲ್ಲ. ನಾವ್ ಅನ್ಕೊಂತೀವಿ ಅಷ್ಟೇ, ಮಾಡ್ತಿದ್ದೆ ಅಂತ. ಭಗವಂತ ಎಲ್ಲವನ್ನ ಮೊದಲೇ ವಿಧಿಲಿಖಿತವಾಗಿ ಬರೆದು ಬಿಟ್ಟಿರ್ತಾನೆ. ಆದ್ರೆ ನಮ್ಮ ಕರ್ತವ್ಯ, ನಮ್ಮ ಕರ್ಮವನ್ನ ಮಾತ್ರ ಮಾಡ್ಲೇಬೇಕು. ಈಗ ಬಿಲ್ ಪೇ ಮಾಡ್ಲಿಲ್ಲ ಅಂದ್ರೆ ಪನಿಷ್ಮೆಂಟ್ ಕಂಪಲ್ಸರಿ ಅಲ್ವಾ? ಅದೇ ರೀತಿ ನಿನ್ನ ವರ್ಣಕ್ಕೆ, ನಿನ್ನ ಆಶ್ರಮಕ್ಕೆ ಏನ್ ಬಂದಿದೆ, ನೀನು ಆ ಕರ್ತವ್ಯವನ್ನ ಮಾಡ್ಲಿಲ್ಲ ಅಂತ ಅಂದ್ರೆ ಇವತ್ತಲ್ಲ ನಾಳೆ ಶಿಕ್ಷೆ, ಕಟ್ಟಿಟ್ಟ ಬುತ್ತಿ. ಓದಿನ ಸಮಯದಲ್ಲಿ ಓದ್ಲಿಲ್ಲ, ಚೆನ್ನಾಗ್ ಓದ್ಲಿಲ್ಲ ಅಂದ್ರೆ ಮುಂದೆ ಒಂದು ದಿನ ಆ ವ್ಯಕ್ತಿ ಎಷ್ಟು ಕಷ್ಟ ಪಡ್ತಾನಲ್ವಾ? ಅದೇ ರೀತಿ ಅವನ ವರ್ಣಕ್ಕೆ, ಅವನ ಆಶ್ರಮಕ್ಕೆ ಯಾವ ಕರ್ತವ್ಯ ಬಂದಿದೆ ಅದು ಮಾಡ್ಲಿಲ್ಲ ಅಂತ ಅಂದ್ರೆ ಮುಂದೊಂದು ದಿನ ಕಟ್ಟಿಟ್ಟ ಬುತ್ತಿ. ಇದಕ್ಕೆ ಒಂದು ಸುಂದರವಾದ ಕಥೆ ನೆನಪಾಗ್ತಾ ಇದೆ. ಆ ಒಬ್ಬ ಅಜ್ಜಿ ಇರ್ತಾಳೆ. ಆ ಅಜ್ಜಿ ಎಲ್ಲರನ್ನ ತುಂಬಾ ನಂಬ್ತಾ ಇರ್ತಾಳೆ. ನಂಬ್ತಾ ಇರ್ಬೇಕಾದ್ರೆ ಆ ಅಜ್ಜಿ ಏನ್ ಮಾಡುತ್ತೆ, ಇಲ್ಲೋ ಬೇರೆ ಊರಿಗೆ ಹೋಗ್ಬೇಕಾಗಿರುತ್ತೆ. ಅವ್ರ ಪಕ್ಕದ ಮನೆಗೆ ಹೋಗಿ ಹೇಳ್ತಾಳೆ, ಒಂದ್ ಸ್ವಲ್ಪ ಮನೆ ನೋಡ್ಕೊಳ್ತೀಯಾ, ನಾನೆಲ್ಲೋ ಹೋಗ್ಬೇಕು ಅಂತ. ಅವಳು ಹ್ಞೂ ಅಂತ ಹೇಳ್ತಾಳೆ. ಹೋಗ್ಬಿಟ್ಟು, ಅವಾಗ ಆಗಿನ ಕಾಲದಲ್ಲೆಲ್ಲ ಬೀಗ ಎಲ್ಲ ಹಾಕ್ತಾ ಇರ್ಲಿಲ್ಲಲ್ಲ. ಆ, ಹೋಗಿ ಬಾಗ್ಲು ತೆಗೆದು ನೋಡ್ತಾಳೆ. ಒಂದು ರೂಮಲ್ಲಿ ಆ ರೂಮ್ ಪೂರ್ತಿ ದವಸ ಧಾನ್ಯಗಳು ತುಂಬಿಟ್ಟಿರುತ್ತೆ. ಇವಳಿಗೆ ಫುಲ್ ಖುಷಿ ಆಗೋಗ್ಬಿಡುತ್ತೆ. ಅಯ್ಯೋ, ಆ ಅಜ್ಜಿಗೆ ಏನ್ ಗೊತ್ತಾಗುತ್ತೆ, ನಾನ್ ಒಂದು ಮೂಟೆ ಧಾನ್ಯ ತಗೊಂಡ್ ಹೋದ್ರೆ ಅಂತ ಒಂದು ಮೂಟೆ ಧಾನ್ಯವನ್ನ ಎತ್ಕೊಂಡು ಹೋಗ್ತಾ ಇರ್ತಾಳೆ. ಅವರ ಮನೆಯಲ್ಲಿ ಕಟ್ಟಾಕಿದಂತಹ ಒಂದು ಕರು ಜೋರಾಗಿ ನಗುತ್ತೆ. ಇವಳಿಗೆ ಆಶ್ಚರ್ಯ ಆಗತ್ತೆ. ಅಯ್ಯೋ ಇದೇನಪ್ಪ ಇದು, ಈ ಕರು ನಗುತ್ತಲ್ಲ ಅಂದ್ಬಿಟ್ಟು ಮನೆಗೆ ತಗೊಂಡೋಗಿ ಇಟ್ಕೊಂತಾಳೆ, ಉಪಯೋಗಿಸ್ಕೊಂತಾಳೆ. ಮಾರನೇ ದಿನ ಅಜ್ಜಿ ಬರುತ್ತೆ. ಅಜ್ಜಿ ಬಂದಾಗ ಅಜ್ಜಿ ಕೇಳ್ತಾಳೆ, ಅಜ್ಜಿ ನಿಮ್ ಕರು ನಗುತ್ತೆ ಹೌದಾ ಅಂತ. ಆಗ ಅಜ್ಜಿ ಸುಂದರವಾಗಿ ಹೇಳ್ತಾಳೆ, ನನಗ್ ಗೊತ್ತಿಲ್ಲ, ಆದ್ರೆ ದೇವ್ರ ಲೀಲೆ ಏನೋ, ಬಹುಶಃ ನಕ್ರು ಆಶ್ಚರ್ಯ ಏನಿಲ್ಲ ಬಿಡು ಅಂತ ಅವಜ್ಜಿ ಸುಮ್ನಾಗ್ಬಿಡತ್ತೆ. ಇವಳು ಮತ್ತೆ ಆ ಕರು ಹತ್ರ ಹೋಗ್ತಾಳೆ. ಹೋದಾಗ ಮತ್ತೆ ಆ ಕರು ನಗುತ್ತೆ. ಇವಳಿಗೆ ಕ್ಯೂರಿಯಸ್ ತಡ್ಕೊಳಕ್ ಆಗಲ್ಲ. ನೀನ್ ಯಾಕೆ ನಗ್ತೀಯಾ, ಅದು ನನ್ನನ್ನೇ ನೋಡಿ ಯಾಕೆ ನಗ್ತೀಯಾ, ದಯವಿಟ್ಟು ನನಗೆ ಉತ್ತರ ಕೊಡು ಅಂತ ಹೇಳ್ತಾಳೆ. ಆಗ ಆ ಕರು ಹೇಳುತ್ತೆ, ನಾನ್ ಯಾರು ಗೊತ್ತಾ ಅಂತ. ಇಲ್ಲ ಗೊತ್ತಿಲ್ಲ. ನಾನು ಸಹ ಅಂದ್ರೆ ಈ ಕರು ಆಗೋದಕ್ಕಿಂತ ಹಿಂದಿನ ಜನ್ಮದಲ್ಲಿ ಈ ಅಜ್ಜಿ ಹತ್ರ ನಾನು 200 ರೂಪಾಯಿ ಇಸ್ಕೊಂಡಿದ್ದೆ. ಆದ್ರೆ ನನಗೆ ಆ 200 ರೂಪಾಯಿ ಕೊಡೋ ಶಕ್ತಿ ಇತ್ತು. ಆದ್ರೆ ಈ ಅಜ್ಜಿ ಏನ್ ಮಾಡ್ಕೊಳುತ್ತೆ ಬಿಡು ಅಂತ ನಾನೇನ್ ಮಾಡ್ದೆ, ಆ 200 ರೂಪಾಯಿ ಕೊಡ್ಲೇ ಇಲ್ಲ. ನಾನ್ ಸತ್ ಹೋದೆ. ನಾನ್ ಸತ್ ಹೋದ್ಮೇಲೆ ಭಗವಂತ ಲೆಕ್ಕವನ್ನ ನೋಡಿದಾಗ ಹೇಳ್ದ, ಇವ್ರಿಗೆ 200 ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ಯಾ, ನೀನ್ ಅವ್ರ ಮನೇಲಿ ಹೋಗಿ ಕರು ಆಗಿ ಹುಟ್ಟು ಅಂತ. ಸೊ ಈಗ ನಾನು ಕರುವಾಗಿ ಹುಟ್ಟಿದ್ದೀನಿ. ನಾನಿನ್ನು ಯಾವಾಗ ದೊಡ್ಡವನಾಗ್ತೀನೋ, ಯಾವಾಗ ಬೆಳಿತೀನೋ, ಯಾವಾಗ ಈ ಅಜ್ಜಿ ಋಣ ನಾನ್ ತೀರಿಸ್ತೀನೋ, ಯಾವಾಗ ಈ ಕರುವಿನ ದೇಹದಿಂದ ನನಗ್ ಮುಕ್ತಿ ಸಿಕ್ಕುತ್ತೋ ನನಗ್ ಗೊತ್ತಿಲ್ಲ. ನೋಡು, 200 ರೂಪಾಯಿಗೆ ನಾನು ಈ ಅಜ್ಜಿ ಮನೇಲಿ ಕರುವಾಗಿ ಹುಟ್ಟಿದೀನಿ. ಇನ್ನು ನೀನು ಒಂದು ಮೂಟೆ ದವಸ ಧಾನ್ಯನೇ ಎತ್ಕೊಂಡು ಹೋಗ್ಬಿಟ್ಟಿದ್ಯಾ. ಅಲ್ಲಿಗೆ ನೀನು ಈ ಅಜ್ಜಿ ಮನೇಲಿ ಏನಾಗ್ ಹುಟ್ತೀಯಾ? ಹೇಗೆ ಋಣ ತೀರಿಸ್ತೀಯಾ ಯೋಚನೆ ಮಾಡು. ಹಂಗಾಗಿ ನಿನ್ನನ್ನ ನೋಡ್ದಾಗೆಲ್ಲ ನನಗ್ ನಗು ಬರುತ್ತೆ ಅಂತ ಆ ಕರು ಹೇಳತ್ತಂತೆ. ತಕ್ಷಣ ಇವಳಿಗೆ ತುಂಬಾ ಭಯ ಶುರು ಆಗುತ್ತೆ. ಭಯ ಶುರುವಾಗಿ ಹೋಗಿ ಆ ಅಜ್ಜಿ ಕಾಲಿಗೆ ಬೀಳ್ತಾಳೆ. ಅಜ್ಜಿ ಕ್ಷಮೆ ಇರ್ಲಿ, ನನ್ನ ಆಸೆ ಜಾಸ್ತಿ ಆಗೋಗ್ಬಿಡ್ತು. ನಿಮ್ ಮನೆಯಿಂದ ಹಿಂಗೆ ತಗೊಂಡ್ ಹೋಗಿದ್ದೆ, ಕ್ಷಮಿಸ್ಬಿಡಿ ನನ್ನನ್ನ ಅಂತ ಹೇಳ್ತಾಳೆ. ಆಗ ಅಜ್ಜಿ ಹೇಳುತ್ತೆ, ಹೌದಾ ಹೋಗ್ಲಿ ಬಿಡು, ನಿನಗ್ ಆದಾಗ ಸ್ವಲ್ಪ ದುಡ್ಡು ಕೊಟ್ಟು ತೀರಿಸ್ಬಿಡು ಅದನ್ನ ಅಂತ. ಯಾಕೆ ಈ ಕತೆ ಹೇಳ್ದೆ ಅಂತ ಅಂದ್ರೆ, ನಮಗೆ ರಜೋಗುಣ ಇದೆಯೋ, ತಮೋಗುಣ ಇದೆಯೋ, ಸಾತ್ವಿಕ ಗುಣ ಇದೆಯೋ ನನಗ್ ಗೊತ್ತಿಲ್ಲ. ಆದ್ರೆ ಯಾವುದಾದ್ರೂ ಸಾಲ ಅಂತ ಏನಾದ್ರೂ ಉಳಿಸ್ಕೊಂಡ್ಬಿಟ್ರೆ ನಾವ್ ಅನ್ಕೊಳ್ತೀವಷ್ಟೇ, ಯಾರೂ ನೋಡಿಲ್ಲ ಅಂತ. ನಾವು ಒಂದು ಪಿನ್ ಸಾಲ ಎತ್ಕೊಂಡಿದ್ರೂ ಸಹ ಅದಕ್ಕೆ ನಾವು ತೀರಿಸ್ಲೇಬೇಕಾಗತ್ತೆ. ಅವರ ಮನೆಯಲ್ಲಿ ನಾವು ಏನಾಗಿ ಹುಟ್ತೀವೋ ನಮಗೆ ಖಂಡಿತ ಗೊತ್ತಿರೋದಿಲ್ಲ. ಹಾಗಾಗಿ ಈ ಮಾನವ ಜನ್ಮ ಇರೋದು ಎಲ್ಲೋ ಯಾರ್ದೋ ಸಾಲ ಮಾಡ್ಕೊಂಡು ಮತ್ತೆ ಹುಟ್ಟೋದಿಕ್ಕಲ್ಲ. ಭಗವಂತನ ನಾಮಸ್ಮರಣೆ ಮಾಡ್ತಾ 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 ನಮ್ಮ ಈ ದೇಹವನ್ನ ಮುಕ್ತಿ ಪಡೆಯೋದಿಕ್ಕೆ ಅಲ್ವಾ?
ಹಾಗಾಗಿ ಯೋಚನೆ ಮಾಡಿ ಭಗವಂತನಿಗೆ ಕೇಳೋಣ. ಭಗವಂತ ಹಿಂದಿನ ಜನ್ಮದಲ್ಲಿ ಏನಾಗಿತ್ತೋ ಗೊತ್ತಿಲ್ಲ. ಅಥವಾ ಈ ಜನ್ಮದಲ್ಲಿ ಇಲ್ಲಿವರೆಗೂ ಏನಾಯ್ತೋ ನನಗ್ ಗೊತ್ತಿಲ್ಲ. ಆದ್ರೆ ನಾನು ಮಾಡಿದ ಎಲ್ಲ ಪಾಪಗಳನ್ನ, ಎಲ್ಲ ಋಣಗಳನ್ನ ಇಲ್ಲೇ ತೀರಿಸ್ಬಿಡು. ಬಿಕಾಸ್ ಐ ಡೋಂಟ್ ನೋ, ನನ್ನ ಮಾತಿನಿಂದ ಯಾರಿಗೋ ಬೇಜಾರಾಗಿರ್ಬೋದು, ನನ್ನ ಕೆಲಸದಿಂದ ಯಾರಿಗೋ ಬೇಜಾರಾಗಿರ್ಬೋದು. ಕಾಯ ವಾಚ ಮನಸ ಮೂರರಿಂದನೂ ಯಾರಿಗಾರು ಬೇಜಾರಾಗಿರ್ಬೋದು. ಎಲ್ಲವನ್ನ ಕ್ಷಮಿಸಿ ನನಗೆ ಮುಕ್ತಿಯನ್ನ, ಮೋಕ್ಷವನ್ನ ಕೊಡೋ ಭಾರ ನಿಂದಪ್ಪ. ಯಾಕೆಂದ್ರೆ ಮತ್ತೆ ನಾನಿಲ್ಲಿ ಮತ್ತೆ ಹುಟ್ಟಿ ಬರಲಾರೆ ಅಲ್ವಾ? ಯೋಚನೆ ಮಾಡಿ. ಹಾಗೆ ಆ ರೀತಿ ಯಾವ್ದಾದ್ರು ನಿಮಗೆ ತಿಳಿದಿದ್ದ ಸಾಲಗಳಿದ್ರೆ ದಯವಿಟ್ಟು ತೀರಿಸ್ಬಿಡಿ. ಯಾಕೆಂದ್ರೆ ವಿ ಡೋಂಟ್ ನೋ, ಮತ್ತೆ ಇನ್ನೊಂದು ಜನ್ಮದಲ್ಲಿ ಬಂದು ಅವರಿಗೆ ತೀರ್ಸಕ್ಕಾಗತ್ತಾರೆ? ಆಗಲ್ಲ ಅಲ್ವಾ? ಹಾಗಾಗಿ ತೀರಿಸ್ಬಿಡಿ. ಭಗವಂತ ನಮ್ಮೆಲ್ಲರನ್ನ ಋಣಮುಕ್ತರನ್ನಾಗಿ ಮಾಡ್ಲಿ. ಏನಂತೀರಾ? ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.